ಇದು ನೋಡಿ ಸ್ಪೆಕ್ಸ್ ಇದು ನನ್ನ ಸ್ಪೆಕ್ಸ್ ಆಗಿ ಇದ್ರ ಕ್ಯಾಮೆರಾ ಇದೆ ಸೆಂಟ್ರಲ್ ಕ್ಯಾಮೆರಾ ಒಂಚೂರು ಗೊತ್ತಾಗಲ್ಲ ನೋಡಿ ಮಾಸ್ಕ್ ಇದು ಮಾಸ್ಕ್ ಕ್ಯಾಮೆರಾ ಇದೆ ಯಾರು ಗೊತ್ತಾಗಲ್ಲ ಕ್ಯಾಮೆರಾ ಇದೆ ಮಾತಾಡ್ತಾ ಎಲ್ಲ ಔಟ್ಸೈಡ್ ನೈಟ್ ಟೈಮ್ ನಲ್ಲಿ ಇದ್ ಮಾಡ್ತಾರೆ ಬರೋದು ಹೋಗೋದು ಅವ್ರಿಗೆ ಸೇಫ್ಟಿ ಐಟಮ್ ಇದೆ ಸ್ಟಾಪ್ ಹೊಡಿಯೋದು ಯಾವ್ದು ಮುಂದೆ ಬಂದ್ರೆ ಒಂಚೂರು ಟಚ್ ಮಾಡದೆ ಹೋಗ್ಬಿಡ್ತಾರೆ ಇದೆಲ್ಲ ಸೇಫ್ಟಿ ಐಟಮ್ ಫಸ್ಟ್ ಇದರಲ್ಲಿ ರೆಕಾರ್ಡ್ ಆಗುತ್ತಾ ಇಲ್ಲ ಕ್ಯಾಮ್ರಾ ಅಲ್ಲ ಬರೀ ಸೇಫ್ಟಿ ಐಟಮ್ ಬರೀ ಸೇಫ್ಟಿ ಐಟಮ್ ಇವಾಗ ಯಾರಾದ್ರೂ ಬರ್ತಾರಲ್ಲ ಜಗಳ ಮಾಡಕ್ ಬಂದ್ರೆ ಸೇಫ್ಟಿಗೋಸ್ಕರ ಇದು ಕರೆಂಟ್ ಹೊಡಿಯುತ್ತೆ ಹೌದು ಪವರ್ ಕರೆಂಟ್ ಹೊಡಿಯುತ್ತೆ ಅಷ್ಟೇ ಬಂದ್ಬಿಟ್ಟು ಆನ್ ಮಾಡ್ಬಿಟ್ಟು ರೂಮ್ ನಲ್ಲಿ ಎಲ್ಲಾದ್ರೂ ನೀವು ಇದ್ ಮಾಡಿದ್ರೆ ಇದು ಡಿಟೆಕ್ಟ್ ಆಗ್ಬಿಟ್ಟು ಎಲ್ಲಿ ಸ್ಪೈ ಕ್ಯಾಮ್ರಾ ಇದೆ ಅಂತ ತೋರಿಸುತ್ತೆ ಇದು ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್ ಆತರ ಬೇರೆ ಬೇರೆದೆಲ್ಲ ನೋಡಿ ಈ ತರ ಬೀಪ್ ಸೌಂಡ್ ಬರುತ್ತೆ ಎಲ್ಲಿ ಕ್ಯಾಮ್ರಾ ಇದೆ ಈ ತರ ಬೀಪ್ ಸೌಂಡ್ ಬರುತ್ತೆ ಕ್ಯಾಮ್ರಾ ಇದ್ರೆ ಸಾಕು ಸ್ನೇಹಿತರೆ, ಟೆಕ್ನಾಲಜಿ ಜಾಸ್ತಿ ಆದಂಗೆಲ್ಲ ಅದರಲ್ಲಿ ಲಾಭ ನಷ್ಟ ಎರಡೂ ಇದೆ. ಸೊ ನೀವು ನೋಡಿರ್ಬೋದು, ಮೊಬೈಲ್ ಬಳಕೆ ಬಂದ ಮೇಲೆ ತುಂಬಾ ಯಾವುದೇ ಆದರೆ ಅನ್ಯಾಯ ನಡೀತಾ ಇದೆ ಅಂದರೆ ಬೇಗ ಅದರಲ್ಲಿ ಗೊತ್ತಾಗುತ್ತೆ. ಯಾರೇ ನಿಮ್ಮನ್ನು ತುಂಬ ದೈತ್ಯವಾದ ವ್ಯಕ್ತಿಗಳಾಗ್ಬೋದು ಅಥವಾ ತುಂಬ ಪ್ರಭಾವಿಗಳಾಗ್ಬೋದು, ನಿಮ್ಮ ಮೇಲೆ ಏನಾದರೂ ನಿಮ್ಮ ಪ್ರಭಾವಿತನ ಬೀರಿದ್ರೆ ನೀವು ಈಸಿಯಾಗಿ ಅವ್ರನ್ನ ಸಿಕ್ಕಾಕ್ಸ್ಬೋದು. ಅಂದರೆ ನೀವು ನ್ಯಾಯಯುತವಾಗಿದ್ದರೆ, ನಿಮ್ಮಲ್ಲಿ ಯಾವುದೇ ರೀತಿ ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮನ್ನು ಯಾರೂ ಎದುರಿಸೋಕ್ಕಾಗೋದಿಲ್ಲ. ಸೊ ಈ ಥರ ಟೆಕ್ನಾಲಜಿ ಬರಲಾಗಿ ನಿಮಗೆ ತುಂಬ ಯೂಸ್ಫುಲ್ ಇದೆ. ಸೊ ಅದೇ ಥರ ಮೊಬೈಲ್ ಬಂತು, ಈಗ ಕ್ಯಾಮ್ರಾಗಳು ಬಂದು ಸ್ಪೈ ಕ್ಯಾಮ್ರಾಗಳು ಬರ್ತಾ ಇದೆ. ಸೊ ಇದು ಒಳ್ಳೆ ರೀತಿ ಯೂಸ್ ಮಾಡೋದಾದರೆ ನಿಮ್ಗೆ ಇದರಿಂದ ತುಂಬಾ ಯೂಸ್ಫುಲ್ ಇದೆ. ಸೊ ಮತ್ತು ಇದರಲ್ಲಿ ನೆಗೆಟಿವ್ ಇದೆ, ಬಟ್ ನಾವು ಯಾವುದೇ ಒಂದು ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಸೊ ನಾನು ಇವಾಗ ಎಲ್ಲಿ ಬಂದಿದ್ದರೆ ಅದೇ ಥರದ ಕ್ಯಾಮ್ರಾಗಳು ನೀವು ನೋಡ್ತಾ ಇದ್ದೀರಲ್ಲ, ಸೊ ಇಷ್ಟೂ ಕ್ಯಾಮ್ರಾಗಳು ಸ್ಪೈ ಕ್ಯಾಮ್ರಾಗಳು, ಸೀಕ್ರೆಟ್ ಕ್ಯಾಮ್ರಾಗಳು. ಸೊ ಇದು ನೋಡ್ತಾ ಹೋಗೋಣ ಯಾವ್ಯಾವ ಥರ ಕ್ಯಾಮ್ರಾ ಬರುತ್ತೆ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನ, ಮತ್ತು ಅದ್ರ ಪ್ರೈಸ್ ಎಷ್ಟಾಗುತ್ತೆ ಪ್ರತಿಯೊಂದು ಈ ವಿಡಿಯೋಲಿ ತಿಳ್ಕೊಂತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ವಸೀಮ್ ಅಂತ. ನಾವು 2011 ಇಂದ ಈ ಫೀಲ್ಡ್ ನಲ್ಲಿ ಇದ್ದೀವಿ. ನಮ್ಮ ಹತ್ರ CCTV, ಹಿಡನ್ ಕ್ಯಾಮ್ರಾ ಎಲ್ಲ ತರದ್ದು ಐಟಮ್ ಸಿಗುತ್ತೆ. ಇದು ಮೇನ್ CCTV ನಾವು ವಿಡಿಯೋ ಮಾಡೋದು ಅವೇರ್ನೆಸ್ ವಿಡಿಯೋ ಮಾಡೋದು. ಯಾಕಂದ್ರೆ ಕೆಲವು ಜಾಗ ಹೋಟೆಲ್ಸ್ ನಲ್ಲಿ ಬಟ್ಟೆ ಚೇಂಜಿಂಗ್ ರೂಮ್ ನಲ್ಲೆಲ್ಲಾನು ಸ್ಪೈ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಅದ್ರಲ್ಲಿ ನೀವು ಹೆಂಗ್ ಬಚಾವಿಸಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಡಿವೈಸ್ ಬರುತ್ತೆ. ಇಲ್ಲಾಂದ್ರೆ ಇವಾಗ ಮೊಬೈಲ್ ನಲ್ಲಿ ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್ ಅಂತ ಹಾಕಿದ್ರೆ ತುಂಬಾ 4-5 ಸಾಫ್ಟ್ವೇರ್ ಬರುತ್ತೆ. ಅದರಲ್ಲಿ ನೀವು ಕಂಡುಹಿಡಿಬಹುದು ಎಲ್ಲಿ ಸ್ಪೈ ಕ್ಯಾಮ್ರಾ ಇದೆ, ಎಲ್ಲಿ ಸ್ಪೈ ಕ್ಯಾಮ್ರಾ ಇಲ್ಲ ಅಂತ. ಫಸ್ಟ್ ಸೇಫ್ಟಿ ನೋಡಬೇಕು, ಅದಾದ್ಮೇಲೆ ನೀವು ಇದು ಮಾಡಬೇಕು. ಅದಕ್ಕೆ ನಮ್ಮ ಹತ್ರ ಸ್ಪೈ ಕ್ಯಾಮ್ರಾನು ಅವೈಲೇಬಲ್ ಇದೆ. ಸ್ಪೈ ಕ್ಯಾಮ್ರಾ ಹೆಂಗ್ ಬಚಾಯಿಸಾಗಬೇಕು ಅದು ನಾವೆಲ್ಲ ಗೈಡ್ ಮಾಡ್ತೀವಿ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಇಂಥ ಕಡೆ ಸ್ಪೈ ಕ್ಯಾಮ್ರಾ ಇದೆಯಾ ಅಂತ ಹೌದು ಚೆಕ್ ಮಾಡೋದು. ಇವಾಗ ಮೊಬೈಲ್ ನಲ್ಲಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್ ಅಂತ ಹಾಕಿದ್ರೆ 4-5 ಸಾಫ್ಟ್ವೇರ್ ಬರುತ್ತೆ, ಎಲ್ಲ ವರ್ಕ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ವೈಫೈ ಕನೆಕ್ಟೆಡ್ ಇದ್ರೆ ಬಜರ್ ಬರುತ್ತೆ. ಅದ್ ನೀವು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಬಹುದು. ಇವಾಗ ಟೆಕ್ನಾಲಜಿ ಎಲ್ಲ ಇದೆ. ಇದು ಪಾಸಿಟಿವ್ ಯೂಸ್ ಆಗುತ್ತೆ, ನೀವು ಹೇಳೋ ತರ ನೆಗೆಟಿವ್ ಯೂಸ್ ಆಗುತ್ತೆ. ನಮ್ಮ ಹತ್ರ ಯಾರು ಬರ್ತಾರೆ, ಫ್ಯಾಮಿಲಿ ಮ್ಯಾಟರ್ ಇರುತ್ತೆ, ಅವ್ರದ್ದು ಗಂಡ ಹೆಂಡತಿ ಜಗಳ ನಡೀತಾ ಇದೆ, ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ, ಎವಿಡೆನ್ಸ್ಗೋಸ್ಕರ ನಮ್ಮ ಹತ್ರ ಬಂದು ತಗೊಂಡೋಗ್ತಾರೆ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಮಕ್ಳಿಗೆ ಮೇಟ್ ಹತ್ರ ಬಿಟ್ಟು ಹೋಗಿರ್ತಾರೆ, ಅವ್ರ ಹಿಂದೆ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಅದಕ್ಕೂ ತಗೊಂಡೋಗ್ತಾರೆ. ಇವಾಗ ಏನೋ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀರಾ, ಅವ್ರಿಗೆ ಅಡ್ವಾನ್ಸ್ ಕೊಡ್ತೀರಾ, ಅವ್ರು ಸಣ್ಣ ಪುಟ್ಟ ಅಮೌಂಟ್ಗೆಲ್ಲ ರೆಸಿಪ್ಟ್ ಏನು ಕೊರಲ್ಲ, ಅದಕ್ಕೆ ಅವರು ಪೆನ್ನಲ್ಲಿ, ವಾಚ್ನಲ್ಲಿ ಈ ತರ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ. ಅದಕ್ಕೆ ಮಾತ್ರ ತಗೊಂಡು ಹೋಗೋದು. ನಮ್ಮ ಹತ್ರ ಯಂಗ್ಸ್ಟರ್ ಬಂದ್ರೆ ನಾವು ಅವ್ರಿಗೆ ಅಟೆಂಡ್ ಮಾಡಲ್ಲ. ಯಾಕಂದ್ರೆ ಯಾರು ನಮ್ಮ ಹತ್ರ ಕಸ್ಟಮರ್ ಬರ್ತಾರೆ ಅವ್ರಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಇವ್ರು ಬಂದಿದ್ದಾರೆ, ಇವ್ರು ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ, ಏನಾದ್ರು ದುಡ್ಡು ವಿಷಯ ಇದೆಯಾ ಅಂತ ನಾವು ಅವ್ರಿಗೆ ಮಾತಾಡ್ಬಿಟ್ಟು ಅವ್ರು ತಿಳ್ಕೊಬಿಟ್ಟು ಆಮೇಲೆ ನಾವು ಸ್ಪೈ ಕ್ಯಾಮ್ರಾ ಕೊಡೋದು. ಎಲ್ಲರಿಗೂ ನಾವು ಬಂದ್ರೆ ನಾವು ಸ್ಪೈ ಕ್ಯಾಮ್ರಾ ಕೊಡಲ್ಲ. ಅವ್ರಿಗೆ ಮಾತಾಡೋದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಬಂದಿದ್ದಾರೆ ಅವರು, ಏನಕ್ಕೆ ಏನ್ ಪರ್ಪಸ್ ಅವ್ರದ್ದು ಏನಂತ ನಾವು ಕೇಳ್ಬಿಟ್ಟು ಅವ್ರಿಗೆ ಸ್ಪೈ ಕ್ಯಾಮ್ರಾ ಕೊಡೋದು. ಓಕೆ ಸರ್, ಆಕ್ಚುಲಿ ನಿಮ್ಮ ಇಂಟೆನ್ಷನ್ ತುಂಬಾ ಒಳ್ಳೇದು. ಯಾಕಂದ್ರೆ ಇದು ಒಳ್ಳೆ ರೀತಿ ಉಪಯೋಗ ಆಗಬೇಕು. ಯಾವುದೇ ಸ್ಪೈ ಕ್ಯಾಮ್ರಾ ಯೂಸ್ ಮಾಡೋದು, ಭ್ರಷ್ಟಾಚಾರ ನಡೀತಿದ್ಯಾ ಅಲ್ಲಿ ಯೂಸ್ ಮಾಡಿ, ತೊಂದರೆ ಇಲ್ಲ. ಅಥವಾ ನೀವು ಹೇಳಿದಂಗೆ ಅಡ್ವಾನ್ಸ್ ಯಾರಿಗೂ ಕೊಡ್ತಾ ಇರ್ತಾರೆ, ಸೊ ಅಡ್ವಾನ್ಸ್ ಕೂಡ ಎವಿಡೆನ್ಸ್ಗೋಸ್ಕರ ನಾನು ಕೊಟ್ಟಿದ್ದೀನಿ ಅಂತ, ಸೊ ಅದು ಯೂಸ್ ಮಾಡ್ಬೋದು. ಸೊ ಇಂಥ ಕಡೆ ಎಲ್ಲ ಸ್ಪೈ ಕ್ಯಾಮ್ರಾ ಯೂಸ್ ಮಾಡ್ಬೋದು. ಸೊ ಯಾವುದೇ ಟೆಕ್ನಾಲಜಿ, ಈ ಮೊಬೈಲ್ ಅಲ್ಲಿ ವೆಜ್ಜಾನ ನೆಗೆಟಿವ್ ಇದೆ, ಹಾಗಂತ ಮೊಬೈಲ್ ಯೂಸ್ ಮಾಡೋದು ಯಾರಾದ್ರೂ ಬಿಟ್ಟಿಲ್ಲ. ಸೊ ಅದೇ ತರ ಸ್ಪೈ ಕ್ಯಾಮ್ರಾ. ಸರ್ ಬನ್ನಿ, ಪ್ರಾಪರ್ಟಿ ಡೀಲಿಂಗ್ ಇರುತ್ತೆ, ಅದ್ರಲ್ಲಿ ತುಂಬಾ ಜನ ಒಂದ್ ಮಾತು ಹೇಳ್ಬಿಟ್ಟು ಇಲ್ಲ ನಾನು ಹೇಳಿಲ್ಲ ಅಂತ ಹೇಳ್ತಾರೆ, ಮಾತು ಬದಲಾಯಿಸ್ತಾರೆ. ಅದಕ್ಕೋಸ್ಕರ ಇದೆಲ್ಲ ತಗೊಂಡೋಗೋದು. ನಮ್ಮ ಹತ್ರ ಬರೀ ಆಡಿಯೋದು ಐಟಮ್ ಇದೆ, ಬರೀ ಕ್ಯಾಮ್ರಾಸು ಇದೆ, ನಮ್ಮ ಹತ್ರ CCTV ಕ್ಯಾಮ್ರಾಸ್ ಇದೆ, ಎಲ್ಲ ನಮ್ಮ ಹತ್ರ ಸೇಫ್ಟಿ ಪ್ರಾಡಕ್ಟು ಇದೆ. ಇವಾಗ ಲೇಡೀಸ್ ಎಲ್ಲ ಔಟ್ಸೈಡ್ ನೈಟ್ ಟೈಮ್ ನಲ್ಲಿ ಇದ್ ಮಾಡ್ತಾರೆ, ಬರೋದು ಹೋಗೋದು, ಅವ್ರಿಗೆ ಸೇಫ್ಟಿ ಐಟಮ್ ಇದೆ.
ಶಾಕ್ ಹೊಡಿಯೋದು, ಯಾವ್ದು ಮುಂದೆ ಬಂದ್ರೆ ಒಂಚೂರು ಟಚ್ ಮಾಡದೆ ಹೋಗ್ಬಿಡ್ತಾರೆ. ಎಷ್ಟು ಡಿಸ್ಟೆನ್ಸ್ ಶಾಕ್ ಹೊಡಿತಿದ್ದು? ಟಚ್ ಮಾಡಬೇಕು, ಟಚ್ ಮಾಡದೆ ನಿಮ್ಮನ್ನ ಟಚ್ ಮಾಡ್ಬೇಕು. ಹೌದು, ಮುಂದೆ ಅವ್ರಿಗೆ ಯಾರಿಗೆ ಇದ್ ಮಾಡ್ಬೇಕು ಟಚ್ ಮಾಡದೆ ಮಾಮೂಲಿ ಕರೆಂಟ್ ಹೊಡಿಯೋ ತರ ಹೊಡಿಯುತ್ತೆ ಇದು. ಯಾರು ಸೌಂಡ್ ಕೇಳ್ಕೊಂಡು ಓಡೋಗ್ಬಿಡ್ತಾರೆ, ಯಾರು ಮುಂದೆ ಬರಲ್ಲ. ಸೇಫ್ಟಿ ಐಟಮ್ ಇದು. ಲೇಡೀಸ್ ಇವಾಗ ನೈಟ್ ನಲ್ಲಿ ಒಬ್ಬರೇ ಬರ್ತಾರೆ, ಅವ್ರಿಗೆ ಈ ತರದ್ ಐಟಮ್ ಬರುತ್ತೆ. ಪೆಪ್ಪರ್ ಸ್ಪ್ರೇ ಅಂತ ಬರುತ್ತೆ. ಇದು ಪೆಪ್ಪರ್ ಸ್ಪ್ರೇ ಯಾರು ಸ್ವಲ್ಪ ಇದ್ ಮಾಡ್ದೇನು ರೆಡ್ ಚಿಲ್ಲಿ ಕಾರ್ ಬರುತ್ತೆ, ಅವರು ವಿತಿನ್ 30 seconds ಅಲ್ಲಿ ಓಡೋಗ್ಬಿಡ್ತಾರೆ, ಅಷ್ಟೊಂದು ಕಾರ್ ಬರುತ್ತೆ. ಆ ತರ ಐಟಮ್ ಎಲ್ಲ ನಮ್ಮ ಹತ್ರ ತುಂಬಾ ಸೇಫ್ಟಿ ಐಟಮ್ ಇದು. ಈ ತರದಿದೆ. ಸೆಕ್ಯೂರಿಟಿ ಗಾರ್ಡ್ ಯೂಸ್ ಮಾಡೋದು ದೊಡ್ಡ ಐಟಮ್ ಇದೆ ನೋಡಿ, ದೊಡ್ಡ ಐಟಮ್ ಇದು. ಇದೆಲ್ಲ ಸೇಫ್ಟಿ ಐಟಮ್. ಫಸ್ಟ್ ಇದರಲ್ಲಿ ರೆಕಾರ್ಡ್ ಆಗುತ್ತಾ? ಇಲ್ಲ, ಕ್ಯಾಮ್ರಾ ಅಲ್ಲ, ಬರೀ ಸೇಫ್ಟಿ ಐಟಮ್, ಬರೀ ಸೇಫ್ಟಿ ಐಟಮ್. ಇವಾಗ ಯಾರಾದ್ರೂ ಬರ್ತಾರಲ್ಲ ಜಗಳ ಮಾಡಕ್ ಬಂದ್ರೆ ಸೇಫ್ಟಿಗೋಸ್ಕರ ಇದು. ಕರೆಂಟ್ ಹೊಡಿಯುತ್ತೆ. ಹೌದು 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 ಹೌದು, ಪವರ್ ಕರೆಂಟ್ ಹೊಡಿಯುತ್ತೆ ಅಷ್ಟೇ. ಇದೆಲ್ಲ ನಾವು ಲೀಗಲ್ ಐಟಮ್ ಸರ್. ನಾವು ಎಲ್ಲ ಆನ್ಲೈನ್ ನಲ್ಲಿ ಸಹಿತ ಎಲ್ಲ 99% ಲೀಗಲ್ ಐಟಮ್. ಇದಕ್ಕೆ ಇಲ್ಲಿಗಲ್ ಅಂತ ಏನು ಇಲ್ಲ. ಸೇಫ್ಟಿ ಪರ್ಪಸ್ ಐಟಮ್ ಇದು. ಈ ತರ ಐಟಮ್ಸ್ ಇದೆ. ಇದರಲ್ಲಿ ಸ್ಪೈ ಕ್ಯಾಮ್ರಾನು ಇದೆ. ಇದೆಷ್ಟಾಗುತ್ತೆ ಪ್ರೈಸ್ ಎಲ್ಲ? ಇದು ಸ್ಟಾರ್ಟಿಂಗ್ ನಿಮಗೆ 2200 ಇಂದ ಸ್ಟಾರ್ಟ್ ಇದೆ. ಬೇರೆ ಬೇರೆ ಮಾಡೆಲ್ಗೆ ಬೇರೆ ಬೇರೆ ಪ್ರೈಸ್ ಬರುತ್ತೆ. ಜಸ್ಟ್ ಚಾರ್ಜ್ ಮಾಡ್ಕೊಂಡು ಲೇಡೀಸ್ ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮಗೆ 100 to 150 ಟೈಮ್ಸ್ ತನಕ ಸ್ಪಾರ್ಕ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ ಈ ತರ 100. ಲೇಡೀಸ್ ಹೊರಗಡೆ ಹೋಗಿ ನೋಡಿ, ಕೇಳಿಸ್ಕೊಳ್ಳಿ, ಲೇಡೀಸ್ ಎಸ್ಪೆಷಲಿ ಹೊರಗಡೆ ಹೋಗ್ಬೇಕಾದ್ರೆ ಆಟೋದಲ್ಲೆಲ್ಲ ಹೋಗ್ತಾ ಇರ್ತೀರಾ, ಅಂತ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು ಹೌದು, ಸೇಫ್ಟಿ ಐಟಮ್ ಇದು ನೋಡಿ. ಇದು ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್. ಇದು ಬಂದ್ಬಿಟ್ಟು ಆನ್ ಮಾಡ್ಬಿಟ್ಟು ರೂಮ್ ನಲ್ಲಿ ಎಲ್ಲಾದ್ರೂ ನೀವು ಇದ್ ಮಾಡಿದ್ರೆ ಇದು ಡಿಟೆಕ್ಟ್ ಆಗ್ಬಿಟ್ಟು ಎಲ್ಲಿ ಸ್ಪೈ ಕ್ಯಾಮ್ರಾ ಇದೆ ಅಂತ ತೋರಿಸುತ್ತೆ. ಇದು ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್. ಆ ತರ ಬೇರೆ ಬೇರೆದೆಲ್ಲ ನೋಡಿ, ಈ ತರ ಬೀಪ್ ಸೌಂಡ್ ಬರುತ್ತೆ. ಎಲ್ಲಿ ಕ್ಯಾಮ್ರಾ ಇದೆ ಈ ತರ ಬೀಪ್ ಸೌಂಡ್ ಬರುತ್ತೆ. ಕ್ಯಾಮ್ರಾ ಇದ್ರೆ ಸಾಕು, ಆನ್ ಆಗಲಿ. ಹೌದು ಹೌದು ಹೌದು. ಕ್ಯಾಮ್ರಾ ಬಂದ ತಕ್ಷಣ ಅದು ಎಷ್ಟು ರೇಂಜ್ ನಲ್ಲಿ ಇದೆ ಆ ತರ ಎಲ್ಲ ತೋರಿಸುತ್ತೆ. ಆ ತರದ್ ಬರುತ್ತೆ. ನಮ್ಮ ಹತ್ರ ಎಲ್ಲ ಐಟಮ್ ಸಿಗುತ್ತೆ ಸರ್. ನಮ್ದು ಆಲ್ ಓವರ್ ಇಂಡಿಯಾ ಡೆಲಿವರಿ ಫ್ರೀ ಇದೆ. ಎಲ್ಲಿಂದಾನು ಕಾಲ್ ಮಾಡ್ಬಿಟ್ಟು ನೀವು ಕೊರಿಯರ್ ಕಳಿಸಿ ಅಂದ್ರೂ ಕಳಿಸ್ತೀವಿ. ಆ ತರ ನಮ್ಮ ಹತ್ರ ತುಂಬಾ ಐಟಮ್ಸ್ ಇದೆ. ಇದು ಸ್ಪೈ ಕ್ಯಾಮ್ರಾ. ಇದು ಶರ್ಟ್ ಬಟನ್ ಕ್ಯಾಮ್ರಾ. ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ 3 to 4 hours ಬರುತ್ತೆ. ಕ್ಯಾಮ್ರಾ ಬರೀ ಇಷ್ಟೇ ಬರೋದು. ಕ್ಯಾಮ್ರಾ ಇಷ್ಟೇ ಕ್ಯಾಮ್ರಾ ಇದು. ಇದು ಮನೆಯಲ್ಲಿನೂ ಇಂಡೋರ್ ಯೂಸ್ ಮಾಡಬಹುದು, ಔಟ್ಡೋರ್ ಯೂಸ್ ಮಾಡಬಹುದು. ಶರ್ಟ್ ಬಟನ್ ಹಾಕಿದ್ರೆ ಮೇಲ್ಗಡೆ ಬ್ಲಾಕ್ ಬಟನ್ ಬರುತ್ತೆ, ವಿತ್ ಬಟನ್ ಬರುತ್ತೆ. ಇದು 2 ತರಾನು ಯೂಸ್ ಮಾಡಬಹುದು. ಇದೆಲ್ಲ ಸೇಫ್ಟಿ ಐಟಮ್. ಈ ತರ ಸ್ಟ್ರಿಪ್ ಕ್ಯಾಮ್ರಾ. ಒಳಗಡೆ ಹೌದು, ಇದು ಇನ್ಸೈಡ್ ಹೋಗ್ಬಿಡುತ್ತೆ. ಇದಿದೆಯಲ್ಲ, ಇದು ಈ ತರ ಇನ್ಸೈಡ್ ಹೋಗ್ಬಿಟ್ಟು ಇದು ಶರ್ಟ್ ಬಟನ್ ಮಾತ್ರ ಬರುತ್ತೆ. ಈ ತರ ಯೂಸ್ ಮಾಡ್ತಾರೆ. ಆಮೇಲೆ ಇದು GPS. ಇದ್ರಲ್ಲಿ ನೋಡಿ, GPS ನಲ್ಲಿ 2-3 ಐಟಮ್ ಇದೆ ನಮ್ಮ ಹತ್ರ. ಇದು ಮೈಕ್ರೋಫೋನ್ ಅಂತಾರೆ ಇದಕ್ಕೆ. ಮೈಕ್ರೋಫೋನ್ ವಿತ್ GPS. ಇವಾಗ ಮನೆಯಲ್ಲಿ ಇಟ್ಬಿಟ್ಟು ಸಿಮ್ ಕಾರ್ಡ್ ಹಾಕ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ರೆ ಈ ನಂಬರ್ಗೆ ಕಾಲ್ ಮಾಡಬೇಕು. ಆಟೋಮೆಟಿಕ್ ಮನೆಯಲ್ಲಿ ಯಾರು ಏನ್ ಮಾತಾಡ್ತಾ ಇದ್ರೆ ಲೈವ್ ಆಗಿ ಕೇಳ್ಕೋಬಹುದು. ಇವಾಗ ನಾನು ಮನೆಯಲ್ಲಿ ಇಕ್ಕಿದ್ದೀನಿ. ಇದು ಒಂದು 10-15 feet ಹೊರಗಡೆ ರೇಡಿಯಸ್. ಮನೆಯಲ್ಲಿ ಯಾರು ಏನ್ ಮಾತಾಡ್ತಾರೆ ಲೈವ್ ಸ್ಟ್ರೀಮಿಂಗ್ ಕೇಳ್ಕೋಬಹುದು. ಇದು ರಿಂಗ್ ಆಗೋದಿಲ್ಲ. ಇದು ರಿಂಗ್ ಆಗಲ್ಲ. ಇದ್ರಲ್ಲಿ ಬರೀ ಮೈಕ್ ಇರೋದು, ಸ್ಪೀಕರ್ ಇಲ್ಲ, ಬರೀ ಮೈಕ್ ಮಾತ್ರ ಇರೋದು. ಇದು ಜಸ್ಟ್ ಅವ್ರು ಇಕ್ಕಿದ್ರೆ ಮ್ಯಾಗ್ನೆಟ್ ತರ ಬರುತ್ತೆ, ಎಲ್ಲಾದ್ರೂ ಹಂಚ್ಕೋಬಹುದು. ಇದು ಸಣ್ಣ ಡಿವೈಸ್. 8 to 10 hours ಬ್ಯಾಕಪ್ ಬರುತ್ತೆ. ಇದು 1 week ಬ್ಯಾಕಪ್ ಬರುತ್ತೆ. 1 week ಬ್ಯಾಕಪ್ ಬರುತ್ತೆ. ಆತರ ನಮ್ಮ ಹತ್ರ ನೋಡಿ, ಇದು 20 days ಬ್ಯಾಕಪ್ ಬರುತ್ತೆ. ಇದರಲ್ಲೂ ಬೇರೆ ಬೇರೆ ಡಿವೈಸ್ ಇದೆ. ಇದು ವಿತ್ GPS. ಗೂಗಲ್ ನಲ್ಲಿ ಮ್ಯಾಪ್ ನಲ್ಲಿ ಹೆಂಗ್ ತೋರಿಸುತ್ತೆ ಆ ತರ ಎಲ್ಲ ಎಲ್ಲೆಲ್ಲಿ ವೆಹಿಕಲ್ ಹೋಗ್ತಾ ಇದೆ ವೆಹಿಕಲ್ಗೂ ಆಗ್ಬೋದು. ಯಾರಾದ್ರೂ ಲೇಡೀಸ್ ಬ್ಯಾಗ್ ಒಳಗೆ ವಯಸ್ಸಾಗಿರೋರಿಗೆ ಎಲ್ಲಾದ್ರೂ ಹೋಗ್ಬಿಡ್ತಾರಲ್ಲ, ಅವ್ರ ಬ್ಯಾಗ್ ನಲ್ಲಿ ಹಾಕಿದ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ರೆ ಗೂಗಲ್ ಮ್ಯಾಪ್ ಹೆಂಗ್ ತೋರಿಸುತ್ತೆ ಆ ತರ ಫೈಂಡ್ ಮಾಡಿ. ಇದು ಸ್ಟಾರ್ಟಿಂಗ್ ನಿಮ್ಗೆ 3800 ಇಂದ ಇದೆ. ಬೇರೆ ಬೇರೆ ಇದೆ, 5000, 6000. ಸಪೋಸ್ ಮಕ್ಕಳು ಸೇಫ್ಟಿ, ಮಕ್ಕಳು ಬ್ಯಾಗಲ್ಲಿ ಹಾಕೊಂಡು ಹೌದು ಹಾಕೊಂಡ್ರೆ ಎಲ್ಲೆಲ್ಲಿ ಹೋಗ್ತಾ ಇದಾರೆ. ಪ್ಲಸ್ ಮೈಕ್ರೋಫೋನ್ ಬರುತ್ತೆ. ಈ ನಂಬರ್ಗೆ ಕಾಲ್ ಮಾಡಬೇಕು, ಆಟೋಮೆಟಿಕ್ ಪಿಕ್ ಆಗುತ್ತೆ. ಅಕ್ಕಪಕ್ಕ ಯಾರು ಏನ್ ಮಾತಾಡ್ತಾರೆ ಲೈವ್ ಸ್ಟ್ರೀಮಿಂಗ್ ಕೇಳ್ಕೋಬಹುದು. ಆ ತರನು ಬರುತ್ತೆ. ಇದು ನೋಡಿ, ಇನ್ನ ಒಂದು ಸಣ್ಣ, ಇದು ನನಗೆ ಅನಿಸ್ದಾಗ ನನಗೆ ಇದೊಂದು ಒಳಿತು. ಬಟ್ ಇದನ್ನ ಮಕ್ಕಳುಗಳು ಇರ್ತಾವೆ, ಚಿಕ್ಕ ಮಕ್ಕಳು, ಅವ್ರು ಒಂದು ಬ್ಯಾಗ್ ಅಲ್ಲಿ ಎತ್ತಿಟ್ಬಿಟ್ರೆ. ಹೌದು, ಅದಕ್ಕೆ ಚಿಕ್ಕದು ಇನ್ನೂ ಒಂದು ಬರುತ್ತೆ, ಬರೀ ಕಿಚನ್ ತರ. ಅದು ನಿಮ್ಗೆ 2 days ಬ್ಯಾಕಪ್ ಬರುತ್ತೆ. ಅದು ನಮ್ಮ ಹತ್ರ ಸಿಗುತ್ತೆ. ಅದು ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ. ಇದು ನೋಡಿ, ವಾಯ್ಸ್ ರಿಕಾರ್ಡರ್. ಇದು ಒಂದ್ಸಲ ಮನೆಯಲ್ಲಿ ಇಟ್ಬಿಟ್ರೆ ಫುಲ್ ಡೇ ರಿಕಾರ್ಡ್ ಆಗುತ್ತೆ. 20 hours ರಿಕಾರ್ಡ್ ಆಗುತ್ತೆ. ಇದು ಯಾರು ಏನ್ ಮಾತಾಡ್ತಾ ಇದ್ದಾರೆ ಲೈವ್ ಎಲ್ಲ ರೆಕಾರ್ಡ್ ಸೇವ್ ಆಗಿರುತ್ತೆ. ಆಮೇಲೆ ನೀವು ಬಂದ್ಬಿಟ್ಟು ಇದು ಮೊಬೈಲ್ಗೆ ಇಲ್ಲ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಎಲ್ಲ ಚೆಕ್ ಮಾಡ್ಕೋಬಹುದು. ಜಸ್ಟ್ ಒಂದು ಬ್ಯಾಟ್ರಿ ಇದ್ದಂಗಿದೆ. ಹೌದು, ಮೊಬೈಲ್ ಹಾಕೋ ಬ್ಯಾಟ್ರಿ ತರ ಇದೆ ಇದು. ಇದರಲ್ಲಿ ನೋಡಿ, ಇದು ಸೇಮ್ ವಾಯ್ಸ್ ರಿಕಾರ್ಡರ್ ಚಿಕ್ಕದು ಬರೀ ಇಷ್ಟೇ ಬರುತ್ತೆ. ಇದು ನಿಮ್ಗೆ 8 hours ಬ್ಯಾಕಪ್ ಬರುತ್ತೆ. ಒಂದ್ಸಲ ಆನ್ ಮಾಡ್ಬಿಟ್ರೆ 8 to 10 hours ಬ್ಯಾಕಪ್ ಬರುತ್ತೆ. ಆ ತರ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ. ವಾಯ್ಸ್ ರಿಕಾರ್ಡರ್ ನಲ್ಲಿ ಪೆನ್ನು ಇದೆ. ಇದು ಪೆನ್ ಕ್ಯಾಮ್ರಾನು ಇದೆ, ವಾಯ್ಸ್ ರಿಕಾರ್ಡ್, ಆಡಿಯೋ ವಿಡಿಯೋ 2 ಆಗುತ್ತೆ. ಹೌದು, ಆಡಿಯೋ ವಿಡಿಯೋ 2 ಇದೆ ನಮ್ಮ ಹತ್ರ. ಬರೀ ಆಡಿಯೋ ಬೇಕಂದ್ರೆ ಆಡಿಯೋನು ಸಿಗುತ್ತೆ, ವಿತ್ ವಿಡಿಯೋ ಬೇಕಂದ್ರೆ ವಿಡಿಯೋನು ಸಿಗುತ್ತೆ. ಸರ್, ಇದು 2 ಇದೆ ಇದರಲ್ಲಿ. ಆಡಿಯೋ ವಿಡಿಯೋ 2 ಇದೆ. ಆಡಿಯೋನು ಮಾಡ್ಕೋಬಹುದು, ವಿಡಿಯೋನು ಮಾಡ್ಕೋಬಹುದು.
ಜಸ್ಟ್ ಪೆನ್ ಇಲ್ಲಿ ಹಾಕ್ತಂಗೆ ಹೌದು 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 ಹಾಕೊಂಡ್ರೆ ನಮ್ಮ ಹತ್ರ 1200 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 1200 ಇಂದ 3000, 4000, 5000. ಇದು ಬಂದು 1200. ಇಲ್ಲ ಇಲ್ಲ ಇದಿಲ್ಲ 1200 ಇದು ಬರುತ್ತೆ. ಆ ತರ ದಪ್ಪ ಪೆನ್ ಬರುತ್ತೆ. ಹೌದು ಇದು 1200. ಇದು ನಿಮಗೆ 3300 ಆಗುತ್ತೆ. ಆ ತರ ಬೇರೆ ಬೇರೆ ಮಾಡೆಲ್ಸ್ ಇದೆ ಸರ್, ಡಿಪೆಂಡ್ ಆನ್ ಕ್ವಾಲಿಟಿ. ನಾವು ಯಾವ್ದು ಪ್ರಾಡಕ್ಟ್ ಅಲ್ಲಿ ನಮ್ಮ ಹತ್ರ 1 year ವಾರಂಟಿ ಇರುತ್ತೆ. ಏನಾದ್ರೆ ರೀಪ್ಲೇಸ್ಮೆಂಟ್ ಸಿಗುತ್ತೆ. ಫಿಸಿಕಲ್ ಡ್ಯಾಮೇಜ್ ಆಗಬಾರ್ದು, ಅದು ಏನಾದ್ರು ಡಿಫೆಕ್ಟ್ ಕಂಪನಿ ಡಿಫೆಕ್ಟ್ 1 year ನಮ್ಮ ಕಡೆಯಿಂದ ವಾರಂಟಿ ಇರುತ್ತೆ. ಥ್ರೂ ಔಟ್ ಇಂಡಿಯಾ ಎಲ್ಲಾದ್ರೂ ಡೆಲಿವರಿ ಫ್ರೀ ಇರುತ್ತೆ. ಹುಬ್ಳಿ ನಮ್ಮ ಕಸ್ಟಮರ್ ಎಲ್ಲ ಜಾಸ್ತಿ ಆಚ ಕಡೆಯಿಂದಾನೇ ಬರ್ದು, ಹುಬ್ಳಿ, ಧಾರವಾಡ, ಬಿಜಾಪುರ, ಬೆಳಗಾಂ ಫೋನ್ ಮಾಡ್ಬಿಟ್ಟು ಈ ಐಟಮ್ ಹಾಕಿ ಸರ್, ಫಸ್ಟ್ ಅಮೌಂಟ್ ಹಾಕ್ಬೇಕು. ಅವರು ಕೆಲವು ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ, ನಾವು COD ಮಾಡಲ್ಲ. ಯಾಕಂದ್ರೆ ತರಿಸ್ಬಿಟ್ಟು ಅವರು ಓಪನ್ ಮಾಡ್ಬಿಟ್ಟು ಇಲ್ಲ ಅಂತ ವಾಪಸ್ ಕಳ್ಸಿಬಿಡ್ತಾರೆ. ಇದಕ್ಕೆ ನಾವು ಫಸ್ಟ್ ಅಮೌಂಟ್ ಹಾಕಿದ್ರೆ ನಾವು ಕಳ್ಸಿ, ವಿಶ್ವಾಸ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಅಂಗಡಿಗೆ ಬಂದು ತಗೊಂಡು. ಕೆಲವು ಜನ ವಿಶ್ವಾಸ ಮಾಡಲ್ಲ, ಕಳ್ಸ್ಬಿಟ್ರೆ ದುಡ್ಡು ಬರುತ್ತೆ ಇಲ್ಲ ಅಂತ. ವಿಶ್ವಾಸ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ನಮ್ ಬೆಂಗಳೂರಲ್ಲಿ ಅಂಗಡಿ ಇದೆ, ಗೂಗಲ್ ನಲ್ಲಿ ಸ್ಪೈಸಿಟಿ ಅಂತ ಹಾಕಿದ್ರೆ ಬರುತ್ತೆ. ಅಂಗಡಿಗೆ ವಿಸಿಟ್ ಮಾಡ್ಬಿಟ್ಟು ಮುಂದೆ ನೋಡ್ಬಿಟ್ಟು ನಾವು ಯಾರು ಬಂದ್ರೆ ನಾವು ಡೆಮೋನು ತೋರಿಸ್ತೀವಿ, ಡೆಮೋ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ತಗೊಂಡು ಹೋಗ್ಬೋದು. ಸ್ನೇಹಿತರೆ ನೋಡಿ, ಈಗ ನನ್ನಲ್ಲಿ ಒಂದು ಕ್ಯಾಮ್ರಾ ಇದೆ, ಬಟ್ ಅದು ಎಲ್ಲಿದೆ ಅಂತ ನೀವು ಗೆಸ್ ಮಾಡಿ ನೋಡೋಣ, ಕಮೆಂಟ್ಸ್ ಮಾಡಿ. ಈ ಪೆನ್ ಅಲ್ಲ, ಈ ಪೆನ್ ಬಿಟ್ಟು ನನ್ನ ಬಾಡಿನಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಇದೆ. ಸೊ ನೀವು ಗೆಸ್ ಮಾಡಿ ಕೊನೆಗೆ ಕಮೆಂಟ್ ಮಾಡಿರಿ, ನಾನು ಲಾಸ್ಟ್ಗೆ ಹೇಳ್ತೀನಿ ಯಾವುದು ಅಂತ. ಓಕೆ ಸರ್, ಈಗ ಹೇಳ್ತಾ ಇದ್ರಿ ನೆಕ್ಸ್ಟು. ಅದೇ ಸರ್ ನೋಡಿ, ಇದು ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ನಡೆಯುತ್ತೆ, ಅದು ಕ್ಯಾಚ್ ಮಾಡ್ಬೇಕಂದ್ರೆ ಈ ತರ ದೇವರ ಫೋಟೋದು ಬರುತ್ತೆ. ಈ ದೇವರ ಫೋಟೋ ಒಳಗಡೆ ಕ್ಯಾಮ್ರಾ ಇದೆ. ಇದು 24/7 ಒಂದ್ಸಲ ಇದು ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ ಎರಡೂ ಬರುತ್ತೆ. 24 ಗಂಟೆ ನಡೀತಾನೆ ಇರುತ್ತೆ. CCTV ಹೆಂಗ್ ಮೊಬೈಲ್ ನಲ್ಲಿ ಲೈವ್ ನೋಡ್ತಾ ಇರ್ತೀರಾ, ಆ ತರ ಇದಾದ್ರು ಇಡ್ಲಿ ಇದಾದ್ರು ಇದೆಲ್ಲ ವಾಲ್ ಕ್ಲಾಕ್ ಕಂಟಿನ್ಯೂ ನಡೀತಾನೆ. ಅದೆಷ್ಟಾಗುತ್ತೆ ಗಣೇಶನ ದೇವಸ್ಥಾನ? ಇದು ನಿಮಗೆ ಸ್ಟಾರ್ಟಿಂಗ್ 12,000 ಇದೆ. ಇದ್ರಲ್ಲಿ ಬೇರೆ ಬೇರೆ ಬರುತ್ತೆ, 25,000-30,000 ತನಕನೂ ಇದೆ. ಇದು ಮೇಲ್ಗಡೆ ಫ್ರೇಮ್ ಇದೇ ಇರುತ್ತೆ, ಒಳಗಡೆ ಮೆಟೀರಿಯಲ್ ಬೇರೆ ಇರುತ್ತೆ. ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಅವ್ರಿಗೆ 12,000 ಐಟಮ್ ಬೇಕಂದ್ರೆ 12,000 ಐಟಮ್ ಹಾಕೊಡ್ತೀವಿ. 15,000, 20,000, 25,000 ಆ ಥರ ಬೇರೆ ಬೇರೆ ಇದೆ. ಇದು ನೋಡಿ, ಇದು ಡಿಜಿಟಲ್ ವಾಲ್ ಕ್ಲಾಕ್ ಇದು ಬರುತ್ತೆ. ಮನೆಗೆ CCTV ಬೇಕಂದ್ರೆ ನಮ್ಮ ಹತ್ರ ಫುಲ್ ಪ್ಯಾಕೇಜ್ ವಿತ್ ಇನ್ಸ್ಟಾಲೇಷನ್. ಮನೆಗೆ 4 ಕ್ಯಾಮ್ರಾ ಫುಲ್ ಸೆಟಪ್ ಬರುತ್ತೆ, 500 GB ಹಾರ್ಡ್ ಡಿಸ್ಕ್, ಒಂದು ಕೇಬಲ್, 4 ಚಾನೆಲ್ DVR ಫುಲ್ ಸೆಟಪ್ ವಿತ್ ಇನ್ಸ್ಟಾಲೇಷನ್. ಬೆಂಗಳೂರಲ್ಲಿ ಎಲ್ಲಾದ್ರೂ ಇಲ್ಲಿ 12,000 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. 4 ಕ್ಯಾಮ್ರಾ 12,000 ರೂಪಾಯಿ ನಾವು ಚಾರ್ಜ್. 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 500 GB ಹಾರ್ಡ್ ಡಿಸ್ಕ್, 4 ಚಾನೆಲ್ DVR, ಒಂದು ಕೇಬಲ್ ಡೀಲಿಂಗ್ ಕಂಪನಿ ಕೇಬಲ್ ಬರುತ್ತೆ. ವೈರಿಂಗ್ ಸಪರೇಟ್ ಆಗುತ್ತಾ? ಎಲ್ಲ ಸೇರಿ A to Z ಫುಲ್ ಪ್ಯಾಕೇಜ್ ಅವ್ರ ಮನೆ ಟಿವಿಗೆ ಅಟ್ಯಾಚ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಅದು ವರ್ತ್ ಅನ್ಸ್ತು ನನಗೆ ಪ್ರೈಸ್. ಹೌದು, 12,000 ರೂಪಾಯಿ ನಾವು ಪ್ಯಾಕೇಜ್ ಕೊಡ್ತಾ ಇರೋದು. 12,000 rupees ವಿತ್ ಇನ್ಸ್ಟಾಲೇಷನ್. ನೈಟ್ ಬರುತ್ತೆ ನಿಮಗೆ, ನೈಟ್ ವಿಷನ್ ಅಂತ ಹೇಳ್ತಾರೆ, ಅದು ಬರುತ್ತೆ. ವಿತ್ ನೈಟ್ ವಿಷನ್ ಬರುತ್ತೆ ನಿಮಗೆ. 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರೋದು ಇದು. ಫುಲ್ ಪ್ಯಾಕೇಜ್ ಬರುತ್ತೆ ನಿಮಗೆ. ಅದರಲ್ಲಿ ಕೆಲವು ಜನ ಅಂಗಡಿಗೆ ಹಾಕ್ತಾರೆ ಬರೀ ಸಿಂಗಲ್ ಕ್ಯಾಮ್ರಾ ಬೇಕು ಅಂತ, ಅದಕ್ಕೆಲ್ಲ ಈ ತರ ಕ್ಯಾಮ್ರಾ ಹಾಕ್ತಾರೆ. ಇದು ಸ್ಟಾರ್ಟಿಂಗ್ ನಿಮಗೆ 1,200 ಇಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ. 1,200 ಇದೆ, 2,000, 3,000 ಇದರಲ್ಲೂ ಬೇರೆ ಬೇರೆ ವೆರೈಟೀಸ್ ಇದೆ. ಇವಾಗ ಅಂಗಡಿಗೆ ಸಣ್ಣ ಪುಟ್ಟ ಮನೆಗೆ ಅವ್ರ ಕಾರ್ ನಿಲ್ಸಿರ್ತಾರೆ, ಶೆಡ್ಗೆ ಹಾಕ್ಬೇಕಂದ್ರೆ ಈ ತರ ಕ್ಯಾಮ್ರಾನೇ ಹಾಕೋದು. ಅವ್ರ ಮನೆ ವೈಫೈ ಇದ್ರೆ ಮೊಬೈಲ್ಗೆ ಲೈವ್ ನೋಡ್ಕೋಬಹುದು. ಇದೆಲ್ಲ ವೈಫೈ ಕ್ಯಾಮ್ರಾ ಅಂತ ಹೇಳ್ತಾರೆ. ಇದು ಸ್ಟಾರ್ಟಿಂಗ್ ಪ್ರೈಸ್ 1,200 ಇದೆ. ಇದರಲ್ಲೂ ಬೇರೆ ಬೇರೆ ಬ್ರ್ಯಾಂಡ್ ಬರುತ್ತೆ, ಬೇರೆ ಬೇರೆ ಕ್ವಾಲಿಟಿ, ಬೇರೆ ಬೇರೆ ಮಾಡೆಲ್ ಬರುತ್ತೆ. 1,200, 1,800, 1,500 ಆ ಥರ ಬೇರೆ ಬೇರೆ ಪ್ರೈಸಿಂಗ್ ಆಗುತ್ತೆ ಸರ್. ಇದರಲ್ಲಿ ವೈಫೈ ಕನೆಕ್ಟ್ ಮಾಡೋಕ್ಕಾಗಲ್ವಾ? ಹೌದು, ಮನೇಲಿ ವೈಫೈ ಇದ್ರೆ ಮಾಡ್ಕೋಬಹುದು. ಹೌದು, ಮನೇಲಿ ವೈಫೈ ಇದ್ರೆ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ಮ ಹತ್ರ ವೈಫೈ ಇದು ವೈಫೈ ಬಾಕ್ಸ್ ತೋರಿಸ್ತೀನಿ, ಒಂದು ನಿಮಿಷ. ಈಗ ನಮ್ಮ ಹತ್ರ ಮನೇಲಿ ವೈಫೈ ಇರುತ್ತೆ. ಸೊ ಇದು ಹೌದು, ವೈಫೈ ಇದ್ರೆ ಇದು ಮಾಡ್ಕೋಬಹುದು. ಇವಾಗ ನೋಡಿ, ಇದು ಹೊಸದು ಬಂದಿದೆ, ವೈಫೈ ರೂಟರ್. ಇದು ವೈಫೈ ರೂಟರ್. ಇದು 1,800 ಇಂದ ಸ್ಟಾರ್ಟಿಂಗ್ ಪ್ರೈಸ್. ಇದಕ್ಕೆ ಬರೀ ಒಂದು ಸಿಮ್ ಕಾರ್ಡ್ ಹಾಕ್ಬೇಕು. ಸಿಮ್ ಕಾರ್ಡ್ ಹಾಕಿದ್ರೆ ಇದಕ್ಕೆ ಮನೆಗೆ ಟಿವಿಗೂ ಕನೆಕ್ಟ್ ಆಗುತ್ತೆ, ಮೊಬೈಲ್ಗೂ ಕನೆಕ್ಟ್ ಆಗುತ್ತೆ, ಕ್ಯಾಮ್ರಾಗೂ ಕನೆಕ್ಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಪ್ರೈಸ್ 1,800 ಆಗುತ್ತೆ. ಬಟ್ ಇದು ಸಿಮ್ ಕಾರ್ಡ್ ರೀಚಾರ್ಜ್? ಹೌದು, 250 ರೀಚಾರ್ಜ್ ಮಾಡಿದ್ರೆ ಪೂರ್ತಿ ತಿಂಗಳು ನಡೆಯುತ್ತೆ. ಕ್ಯಾಮ್ರಾ ಆರಾಮಾಗಿ ನೋಡ್ಕೋಬಹುದು. ಆ ಥರ ಇದು ಪ್ಯಾಕೇಜ್ ಬೇಕಂದ್ರೆ ನಿಮಗೆ 14,000 rupees ಆಗುತ್ತೆ. ಇದ್ರ ಜೊತೆಯಲ್ಲಿ ವೈಫೈ ಬೇಕಂದ್ರೆ 14,000 rupees ವಿತ್ ಇನ್ಸ್ಟಾಲೇಷನ್ ಇದು ಮಾಡ್ಕೊಡ್ತೀವಿ, ನಾವು ಆನ್ಲೈನು ಮಾಡ್ಕೊಡ್ತೀವಿ. ಸೊ ಇದು ಮಾಮೂಲಿ ಕ್ಯಾಮ್ರಾನೇ ಅಲ್ಲ? ಹೌದು, ಇದೆಲ್ಲ ಕಾರ್ ಕ್ಯಾಮ್ರಾ. ಕಾರ್ ಒಳಗಡೆ ಯಾರು ಕೂತಿದ್ದಾರೆ ಅದಕ್ಕೆ ಹಾಕೋದು. ಎಲ್ಲ ಥರದ್ದು ಸಿಗತ್ತೆ ನಮ್ಮ ಹತ್ರ. ಇವಾಗ ನೋಡಿ, ಇದು ಹೊಸ ಮಾಡೆಲ್ ಬಂದಿರೋದು. ಇದು ಮೊಬೈಲ್, ನಾರ್ಮಲ್ ಮೊಬೈಲ್. ಇದು ಸ್ಪೈ ಕ್ಯಾಮ್ರಾ. ಕೈನಲ್ಲಿ ಇಟ್ಕೊಂಡ್ರೆ ಇದು ನೋಡಿ, ಇದು ಕ್ಯಾಮ್ರಾ. ಇದು ಇವಾಗ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಬರೀ ಕೈನಲ್ಲಿ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇದ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ. ಇದರಲ್ಲಿ ಕ್ಯಾಮ್ರಾ ಡಿಸ್ಪ್ಲೇ ಏನು ಬರಲ್ಲ, ಬರೀ ಆನ್ ಮಾಡ್ಬಿಟ್ಟು ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಇದು ಮೊಬೈಲ್ ಆಗಿ ವರ್ಕ್ ಆಗುತ್ತಾ? ಹೌದು, ಮೊಬೈಲ್ ಸಿಮ್ ಕಾರ್ಡ್ ನೋಡಿ, ಸಿಮ್ ಕಾರ್ಡ್ ಹಾಕಿ ಎಲ್ಲ ಯೂಸ್ ಮಾಡಬಹುದು, ಕಾಲು ಮಾಡಬಹುದು ಆರಾಮಾಗಿ. ಕೈನಲ್ಲಿ ಇಟ್ಕೊಂಡ್ರೆ ಯಾರು ಗೊತ್ತಾಗಲ್ಲ, ಅವ್ರು ವಿಡಿಯೋ ಆರಾಮಾಗಿ ಮಾಡ್ಕೋಬಹುದು. ಈ ತರ ಪೆನ್ ಆಗಿರ್ಬೋದು. ಇದು ನೋಡಿ, ಇದು ಹೊಸ ಡಿವೈಸ್.
ಇದಕ್ಕೆ ವೈಫೈ ಗಿಫೈ ಏನು ಬೇಕಾಗಿಲ್ಲ, ಡೈರೆಕ್ಟ್ ಸಿಮ್ ಕಾರ್ಡ್ ಹಾಕಬೇಕು. ಸಿಮ್ ಕಾರ್ಡ್ ಹಾಕಿದ್ರೆ ಎಲ್ಲಿಂದನೂ ಇಲ್ಲಿ ಹಾಕ್ಬಿಟ್ಟು ನೀವು ಇಲ್ಲಿ ಕ್ಯಾಮ್ರಾ ಕನೆಕ್ಟ್ ಮಾಡಿಬಿಟ್ಟು ಲೈವ್ ದುಬೈನಲ್ಲಿನೂ ನೋಡ್ಕೋಬಹುದು. ಥ್ರೂ ಔಟ್ ಇಂಟರ್ನೆಟ್ ಇಂದ ಎಲ್ಲಿಂದನೂ ನೋಡ್ಕೋಬಹುದು. ಇದು ಪ್ರೈಸ್ ಎಷ್ಟಿದೆ ಸರ್ ಮೊಬೈಲ್ ಇದು? ಸರ್ ಇದು ನಿಮಗೆ 6,000 ಇಂದ ಸ್ಟಾರ್ಟ್ ಆಗುತ್ತೆ. 6,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಇದರಲ್ಲೂ ಬೇರೆ ಬೇರೆ ಮಾಡೆಲ್ ಬರುತ್ತೆ, ಸ್ಯಾಮ್ಸಂಗ್, ನೋಕಿಯಾ ಎಲ್ಲ ಬೇರೆ ಬೇರೆ ಬರುತ್ತೆ. ಆ ತರ ಈಗ ಆಲ್ರೆಡಿ ಇದು ಮೊಬೈಲ್ ನಾನು ಹೊರಗಡೆ ನೋಡಿದ್ದೀನಿ, ಇದು ಈ ಮಾಡೆಲ್ ಮೊಬೈಲ್. ಹೌದು. ಸೊ ಆ ಮೊಬೈಲ್ ತಂದ್ರು ಕ್ಯಾಮೆರಾ ಕೊಡ್ತೀರಾ ಅದಕ್ಕೆ? ಇಲ್ಲ ಇದೆಲ್ಲ ರೆಡಿ ಬರೋದು, ರೆಡಿ ಬರೋದು. ನಾವು ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮೈಸ್ ಮಾಡೋದು ಈ ತರ ದೊಡ್ಡ ಐಟಮ್. ನೋಡಿ ಇದು ಸ್ಪೀಕರ್ ಇದೆ, ಹಾಡ್ ಕೇಳೋ ಸ್ಪೀಕರ್. ಇದ್ರಲ್ಲಿನೂ ನಿಮ್ಗೆ ಕ್ಯಾಮ್ರಾ ಇದೆ, ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಕ್ಯಾಮ್ರಾ ಇದೆ ಅಂತ. ಇದು 24/7 ನಡೆಯೋದು. ಇವಾಗ ಫೋಟೋ ಫ್ರೇಮ್ ನಲ್ಲಿ ಇವಾಗ ಮನೇಲಿ ಯಾರೋ ದೊಡ್ಡ ಬಂದ್ಬಿಟ್ಟು ವೈರ್ ತೆಗ್ದಾಕ್ಬಿಟ್ಟು 4-5 ದಿವಸ ನಡೆಯುತ್ತೆ. ಬ್ಯಾಟ್ರಿ ವಿತ್ ಬ್ಯಾಟ್ರಿನೂ ನಡೆಯುತ್ತೆ. ಆ ತರದಿದೆ. ಇದು ಸ್ಪೈ ಕ್ಯಾಮ್ರಾ ಎಲ್ಲ ನೋಡಿ. ಇವಾಗ ಕೆಲವು ಜನ ತೋಟಕ್ಕೆ ಕ್ಯಾಮ್ರಾ ಹಾಕ್ತಾರೆ, ಇದೆಲ್ಲ ತೋಟ ಕ್ಯಾಮ್ರಾ. ಇವಾಗ ಹಾಕ್ಬಿಟ್ರೆ ಇದ್ರಲ್ಲಿ 4 ಕ್ಯಾಮ್ರಾ ಇದೆ, 4 ಕಡೆ 4 ಕ್ಯಾಮ್ರಾ ಇದೆ. ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ 6,000 ಇಂದ ಸ್ಟಾರ್ಟ್ ಆಗುತ್ತೆ. ಇದು 4G ಕ್ಯಾಮ್ರಾ ಅಂತ ಹೇಳ್ತಾರೆ. ಬರೀ ಸಿಮ್ ಕಾರ್ಡ್ ಇದಕ್ಕೆ ಡೈರೆಕ್ಟ್ ಆಗೋದು. ವೈಫೈ ಗಿಫೈ ಏನು ಬೇಕಾಗಿಲ್ಲ. ಇದ್ರಲ್ಲಿ ಸೋಲಾರು ಬರುತ್ತೆ, ವಿತೌಟ್ ಸೋಲಾರು ಬರುತ್ತೆ, ವಿತ್ ಪವರು ಬರುತ್ತೆ. ಇವಾಗ ಟೋಟಲ್ ಪವರ್ ಇರಲ್ಲ. ಸೋಲಾರ್ ಮೇಲ್ಗಡೆ ಸೋಲಾರ್ ಪ್ಲೇಟ್ ಬರುತ್ತೆ. ಸೋಲಾರ್ ಪ್ಲೇಟ್ ಹಾಕ್ಬಿಟ್ಟು ಆರಾಮಾಗಿ ಇದು ಮಾಡ್ಕೋಬಹುದು. ಇದು ನಿಮಗೆ 6,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಸೊ ಇದು ಜಸ್ಟ್ ಕ್ಲಾಕ್ ತರ? ಹೌದು. ಟೇಬಲ್ ಕ್ಲಾಕ್ ಮನೆಯಲ್ಲಿ ಇಟ್ಬಿಟ್ರೆ ಆರಾಮಾಗಿ ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಲೈವ್ ಆಗಿ ವೈಫೈ ಇದೆ. ಇದೆಲ್ಲ ವೈಫೈ ಡಿವೈಸೇ. ಮನೆಯಲ್ಲಿ ವೈಫೈ ಇದ್ರೆ ಎಲ್ಲಿಂದನೂ ಕನೆಕ್ಟ್ ಮಾಡ್ಕೋಬಹುದು, ಎಲ್ಲಿಂದನೂ ನೋಡ್ಕೋಬಹುದು. ನಮ್ಮ ಹತ್ರ ಅವ್ರಿಗೆ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ ಅದ್ ಪ್ರಕಾರನೂ ನಾವು ಮಾಡ್ಕೊಡ್ತೀವಿ. ಇದು ನೋಡಿ ಕಾರ್ ಕೀಚನ್, ಇದು ನಾರ್ಮಲ್ ಕೀಚನ್ ತರ ಇರುತ್ತೆ. ಇಲ್ಲಿ ಕ್ಯಾಮ್ರಾ ಇರುತ್ತೆ. ಕೈನಲ್ಲಿ ಇಟ್ಕೊಂಡ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ 3 to 4 hours 3 hours ಬರುತ್ತೆ. ಇದು 3 hours ರಿಕಾರ್ಡಿಂಗ್ ಮಾಡ್ಕೋಬಹುದು. ಇದು ನೋಡಿ ಸೇಮ್ ಕಾರ್ ರಿಮೋಟ್ ತರಾನೇ ಇರುತ್ತೆ. ಒಂಚೂರು ಯಾರಿಗೂ ಡೌಟ್ ಬರಲ್ಲ. ಈ ಕಾರ್ದು ಕೀ ಈಗ ಸಾರಿ ಬೈಕ್ ಕೀ ಎಲ್ಲ ಹಾಕೋಬಹುದು. ಹೌದು. ಇದು ಬರುತ್ತೆ, ಕಿಚನ್ ತರನು ಹಾಕೋಬಹುದು. ಈ ತರ ವರ್ಕ್ ಆಗುತ್ತೆ. ಇದು ಆರಾಮಾಗಿ ಯೂಸ್ ಮಾಡಬಹುದು. ಆ ತರ ರಿಮೋಟ್ ಬರುತ್ತೆ. ಇದು ಸ್ವಿಚಸ್ ಇದರಲ್ಲಿ ಕ್ಯಾಮ್ರಾ ಇದೆ? ಹೌದೌದು. ಇದು ನೋಡಿ ಎಲೆಕ್ಟ್ರಿಕ್ ಸ್ವಿಚ್. ಈ ತರ ಎಲೆಕ್ಟ್ರಿಕ್ ಐಟಮ್ ನಲ್ಲಿನೂ ಸಿಗುತ್ತೆ ನೋಡಿ. ಇದೆಲ್ಲ ಸ್ವಿಚ್ ಬೋರ್ಡ್ ಮನೆಗೆ ಹಾಕಿದ್ರೆ ಈಗ ಇದರಲ್ಲಿ ಇದೆ ಕ್ಯಾಮ್ರಾ ಎಲ್ಲಿದೆ ಅಂತ ನೀವು ನೋಡಿ ಗೊತ್ತಾಗತ್ತೆ ಅಂತ. ಅದೇ ಮೋಸ್ಟ್ಲಿ ಇಲ್ಲಿ ಇರ್ಬೋದು ಅಂತ ಗೆಸ್ ಮಾಡ್ಬೋದು. ಇಲ್ಲ ಇಲ್ಲಿ ಬರುತ್ತೆ, ಸಣ್ಣ ಹೋಲ್ ನಲ್ಲಿ ಬರುತ್ತೆ, ಒಂಚೂರು ಗೊತ್ತಾಗಲ್ಲ. ಆಕ್ಚುಲಿ ನಾನು ಗೆಸ್ ಮಾಡಿದಾಗ ಇಲ್ಲೆಲ್ಲೋ ಇದೆ ಅಂದ್ಕೊಂಡೆ. ಇಲ್ಲ ಈಗ ನೋಡಿ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಬರುತ್ತೆ. ಮುಂದೆ ನಮ್ಮ ಐಟಮ್ ನಲ್ಲಿ ಮುಂದೆ ನೀವು ಕೈನಲ್ಲಿ ತಗೊಂಡ್ರೂ ಗೊತ್ತಾಗಲ್ಲ ಕ್ಯಾಮ್ರಾ ಎಲ್ಲಿದೆ ಅಂತ. ಇವಾಗ ನೋಡಿ ಇದು ಮೊಬೈಲ್ ಚಾರ್ಜರ್, ಇದು USB ಹಬ್ ಅಂತಾರೆ ಅದಕ್ಕೆ. ಇದ್ರಲ್ಲಿನೂ ಕ್ಯಾಮ್ರಾ ಇದೆ. ಇದು ಮೇಲ್ಗಡೆ ಬರುತ್ತೆ. ನೀವು ಕೈನಲ್ಲಿ ತಗೊಂಡ್ರೂ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿ ಕ್ಯಾಮ್ರಾ ಇದೆ ಅಂತ. ಹೌದೌದು. ಆ ತರದ್ ಬರುತ್ತೆ. ಗುಡ್ ನೈಟ್ ಮನೆಯಲ್ಲಿ ಗುಡ್ ನೈಟ್ ಹಾಕ್ತಾರಲ್ಲ, ಇದು ನೋಡಿ ಗುಡ್ ನೈಟ್. ಇದು ಇದ್ರಲ್ಲಿನೂ ಕ್ಯಾಮ್ರಾ ಇದೆ. ಇದು ಗುಡ್ ನೈಟ್ ಯೂಸ್ ಆಗುತ್ತೆ. ಹೌದು, ಗುಡ್ ನೈಟ್ ಯೂಸ್ ಆಗುತ್ತೆ, ಕ್ಯಾಮ್ರಾನು ಯೂಸ್ ಆಗುತ್ತೆ. ಈ ತರ ಇವಾಗ ಸಣ್ಣ ಸ್ಪೀಕರ್ ಬೇಕಂದ್ರೆ ನೋಡಿ, ಬರೀ ಹಾಡು ಕೇಳೋದು ಸ್ಪೀಕರು ಎಲ್ಲ ವರ್ಕ್ ಆಗುತ್ತೆ. Welcome to MC Music World. ಹಾಡು ಕೇಳ್ಕೋಬಹುದು, ಎಲ್ಲ ಇದು ಬರುತ್ತೆ. ಇಲ್ಲಿ ಬನ್ನಿ ನೀವಲ್ಲ. ಓಕೆ ನೋಡಿ ಈ ತರ ಸ್ಪೀಕರು ಬರುತ್ತೆ. ಈ ಸ್ಪೀಕರ್ ನಲ್ಲಿನೂ ಆರಾಮಾಗಿ ಹಾಡು ಕೇಳೋದು ಎಲ್ಲ A to Z ನಮ್ಮ ಹತ್ರ ಐಟಮ್ ಸಿಗುತ್ತೆ. ಅವ್ರಿಗೆ ಕಸ್ಟಮೈಸ್ ಬೇಕು, ಅವ್ರ ಮನೆಯಲ್ಲಿ ಏನಾದ್ರು ಹಳೆ ಐಟಮ್ ಇದೆ ಅದ್ರಲ್ಲಿನೂ ಮಾಡ್ಕೊಡಿ ಅಂದ್ರೆ ನಾವು ಅದ್ರಲ್ಲಿನೂ ಮಾಡ್ಕೊಡ್ತೀವಿ. ಇವಾಗ ಮನೆಯಲ್ಲಿ ಏನಾದ್ರು ಎಲೆಕ್ಟ್ರಿಕ್ ಐಟಮ್ ಇದೆ, ಸ್ಪೀಕರ್ ಇದೆ, ಊಫರ್ ಇದೆ, ಅದ್ರಲ್ಲಿನೂ ಹಾಕೊಡಿ, ಇದು ಅದ್ರಲ್ಲಿನೂ ಮಾಡ್ಕೊಡ್ತೀವಿ. ಇದು ನೋಡಿ ಲೈಟ್ ಹೋಲ್ಡರ್. ಇದು ಲೈಟ್ ಹೋಲ್ಡರ್ ನಲ್ಲಿ ಕ್ಯಾಮ್ರಾ ಬರುತ್ತೆ. ಬರೀ ಗೋಡೆಗೆ ಫಿಟ್ ಮಾಡಿಬಿಟ್ರೆ ಪೂರ್ತಿ ಹಾಲ್ ಕವರ್ ಆಗುತ್ತೆ. ಇವಾಗ ಅಂಗಡಿನಲ್ಲಿ ಎಲ್ಲಾದ್ರೂ ಇವಾಗ ಹುಡುಗರು ಮೇಲೆ ಬಿಟ್ಬಿಟ್ಟು ಅಂಗಡಿ ಎಲ್ಲಾದ್ರೂ ಹೋಗಿರ್ತಾರೆ ಯಜಮಾನ್ರು, ಅವರು ಕ್ಯಾಶ್ ಕೌಂಟರ್ ಹತ್ರ ಫಿಟ್ ಮಾಡಿರ್ತಾರೆ. ಇವಾಗ ಮೇಲೆ ಫಿಟ್ ಮಾಡಿಬಿಟ್ರೆ ಕೆಳಗಡೆ ಎಲ್ಲ ಗೊತ್ತಾಗುತ್ತೆ, ಏನು ವ್ಯವಹಾರ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ. ಹೌದೌದು, ಬಲ್ಪು ಉರಿಯುತ್ತೆ. A to Z ವರ್ಕ್ ಆಗುತ್ತೆ. ನಿಮಗೆ ನಮ್ಮ ಹತ್ರ ಏನ್ ಐಟಮ್ ಬೇಕು ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಏನಾದ್ರು ಹಳೆ ಐಟಮ್ ಇದೆ ಅದಕ್ಕೆ ಕಸ್ಟಮೈಸ್ ಮಾಡ್ಬೇಕಂದ್ರೂ ಅದಕ್ಕೆ ನಾವು ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ. ಇದೆಲ್ಲ ಬಾಡಿ ಕ್ಯಾಮ್ರಾ ಸರ್. ಇವಾಗ ಏನಾದ್ರು ಸೇಫ್ಟಿಗೆ ಎಲ್ಲಾದ್ರೂ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಈ ತರ ಹಾಕೊಂಡು ಇದು ಮಾಡ್ಕೊಂಡ್ರೆ ಇದು ವಿಸಿಬಲ್ ಕ್ಯಾಮ್ರಾ, ಇದು ಬಾಡಿ ಕ್ಯಾಮ್ರಾ. ಇವಾಗ ಯಾರಾದ್ರೂ ಕ್ಯಾಮ್ರಾ ಹಾಕೊಂಡು ಮಾತಾಡಿದ್ರೆ ಅವ್ರು ಕ್ಯಾಮ್ರಾ ಹಾಕಿದ್ದಾರೆ ಅಂತ ಜಾಸ್ತಿ ಮಾತಾಡೋದು. ಅದ್ ಪ್ರಕಾರ ಮೀಟಿಂಗ್ ಪರ್ಪಸ್ ತಗೊಂಡು ಹೋಗ್ತಾರೆ ಆಫೀಸ್ ಅವರು. ಮೀಟಿಂಗು ರಿಕಾರ್ಡ್ ಒಂದಿರ್ಲಿ ಅಂತ ರಿಕಾರ್ಡ್. ಜಸ್ಟ್ ಮೊಬೈಲ್ ಬದಲು ಇದು ಕ್ಯಾಮ್ರಾ. ಹೌದು. ಇದೆಲ್ಲ ಬ್ಯಾಕಪ್ ಜಾಸ್ತಿ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 4 hours 5 hours ಅವು ಬರುತ್ತೆ ಆ ಥರ. ಸೊ ಇದು ಡ್ರೋನ್ ಥರ ಇದೆಯಲ್ಲ ಇದು? ಹೌದು, ಡ್ರೋನಲ್ಲಿ ಡಬಲ್ ಕ್ಯಾಮ್ರಾ ಬರುತ್ತೆ. ಆ ಥರ ಬೇರೆ ಬರುತ್ತೆ ನೋಡಿ. ಡ್ರೋನ್ ಎಷ್ಟು ಹೈಟ್ ಆಗುತ್ತೆ ಇದು? ಇದು ಬೇಸಿಕ್ ಮಾಡೆಲ್. ಇದು ನಿಮಗೆ 50 to 60 feet ಹೋಗುತ್ತೆ. ಹೌದು, 56 feet ಹೋಗುತ್ತೆ. ಜಾಸ್ತಿ ಬೇಕಂದ್ರೆ ಇನ್ನ ಬೇರೆ ಬರುತ್ತೆ. ಇದರಲ್ಲಿ ಬೇರೆ ಮಾಡೆಲ್ ಬರುತ್ತೆ ನೋಡಿ. ಸ್ಪೈ ಕ್ಯಾಮ್ರಾ ಅದು ಪ್ರೈಸ್ ಎಷ್ಟಾಗುತ್ತೆ ಸ್ಟಾರ್ಟಿಂಗ್? ಇದು ಸ್ಟಾರ್ಟಿಂಗ್ ನಿಮಗೆ 4,000 rupees ಇಂದ ಸ್ಟಾರ್ಟ್ ಆಗುತ್ತೆ. 4,000 4,200. ಇದು ನೋಡಿ ಸ್ಪೆಕ್ಸ್. ಇದು ನನ್ನ ಸ್ಪೆಕ್ಸ್ ಹಾಕಿದೀನಿ. ಇದರಲ್ಲಿನೂ ಕ್ಯಾಮ್ರಾ ಇದೆ. ಸೆಂಟ್ರಲ್ ಕ್ಯಾಮ್ರಾ ಬರುತ್ತೆ, ಒಂಚೂರು ಗೊತ್ತಾಗಲ್ಲ. ಇವಾಗ ನೋಡಿ ಇದು ಮಾಸ್ಕ್ ಇದು
ಮಾಸ್ಕ್ನಲ್ಲಿನೂ ಕ್ಯಾಮ್ರಾ ಇದೆ, ಯಾರಿಗೂ ಗೊತ್ತಾಗಲ್ಲ ಕ್ಯಾಮ್ರಾ ಇದೆ ಅಂತ. ಇವಾಗ ಮಾರ್ಕ್ಸ್ ಹಾಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಏನು ಮಾತಾಡ್ತೀನಿ ಎಲ್ಲ A to Z ರೆಕಾರ್ಡ್. ನಾನು ಒಂದು ನಿಮಿಷ ಟ್ರೈ ಮಾಡ್ತೀನಿ ಗೆಸ್ ಮಾಡೋಕ್ಕೆ. ಸರ್ ಗೊತ್ತಾಗ್ತಾನೆ ಇಲ್ಲ ಅದು, 100% ಗೊತ್ತಾಗ್ತಿಲ್ಲ ಸರ್ ಅದು, ನೀವು ಹೇಳ್ಬಿಡಿ. ಇದು ಒಳಗಡೆ ಇರುತ್ತೆ ಸರ್, ಇಲ್ಲಿ ಒಳಗಡೆ ಇರುತ್ತೆ, ಒಂಚೂರು ನೆಟ್ ಇದೆ, ನೆಟ್ ಬ್ಯಾಕ್ ಸೈಡ್ ಇರುತ್ತೆ, ಒಂಚೂರು ಗೊತ್ತಾಗಲ್ಲ. ಒಳಗಡೆ ಗೊತ್ತಾಗುತ್ತೆ. ಹೌದು, ಇಲ್ಲೂ ಗೊತ್ತಾಗ್ತಿಲ್ಲ. ಹೌದು. ಇದಕ್ಕೆ ಬರುತ್ತೆ, ಒಂದು ಬ್ಯಾಟ್ರಿ ಎಲ್ಲ ಬರುತ್ತೆ ಒಳಗಡೆ, ಒಳಗಡೆಯಿಂದ ಎಲ್ಲ ಇದು ಮಾಡ್ಕೋಬಹುದು. ಒಳಗಡೆಯಿಂದ ಗೊತ್ತಾಗುತ್ತೆ, ಔಟ್ ಸೈಡ್ನ ಒಂಚೂರು ಗೊತ್ತಾಗಲ್ಲ, ಆ ಥರ ಬರುತ್ತೆ. ಸೊ ಇದು ಬಲ್ಬ್ ಮಾಮೂಲಿ ಇದು. ಹೌದು, ಇದು ಬಲ್ಬ್ ತರ ಬರುತ್ತೆ. ಬಲ್ಬ್ ನಲ್ಲಿ ಎಲ್ಲ ಕ್ಯಾಮ್ರಾ. ಇದು 360 ಸ್ವಲ್ಪ ಗೆಸ್ ಮಾಡಿ ವಿಸಿಬಲ್ ಕ್ಯಾಮ್ರಾ. ಇದು ವಿಸಿಬಲ್ CCTV ಕ್ಯಾಮ್ರಾ. ಇದು 360 ಡಿಗ್ರಿ, ಒಂದು ಆಫೀಸ್ ಸೆಂಟರ್ ಆಗಿಬಿಟ್ರೆ ಪೂರ್ತಿ ರೌಂಡ್ 360 ಡಿಗ್ರಿ ಕಾಣಿಸುತ್ತೆ, ಆ ಥರ. ಅದೆಲ್ಲ ವಿಸಿಬಲ್ ಕ್ಯಾಮ್ರಾಗಳು. ಹೌದು. ಇದು ವೈಫೈ ಹಾಟ್ಸ್ಪಾಟ್. ಇದು ಏರ್ಟೆಲ್ ಜಿಯೋದು ಆ ಥರ ಹಾಟ್ಸ್ಪಾಟ್ ಬರ್ತಲ್ಲ, ಇದು ಕ್ಯಾಮ್ರಾ ಕನೆಕ್ಟ್ ಮಾಡೋಕ್ಕೆ ಇದು ಎಲ್ಲ ಹಾಟ್ಸ್ಪಾಟ್ ತಗೊಳ್ತಾರೆ. ಇದು ಬೇಸಿಕ್ ನಮ್ಮ ಹತ್ರ 1800 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಇದು ಜಸ್ಟ್ ಪವರ್ ಬ್ಯಾಂಕ್ ಥರನ ಇದು? ಹೌದು, ಪವರ್ ಬ್ಯಾಂಕು. ಇದರಲ್ಲಿನೂ ಕ್ಯಾಮ್ರಾ, ಎಲ್ಲದೂ ಕ್ಯಾಮ್ರಾ. ಇದು ನೋಡಿ, ಇದೆಯಲ್ಲ ಮೇಲ್ಗಡೆ ಒಂದು ಕ್ಯಾಪ್ ಬರುತ್ತೆ, ಎಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾಗಲ್ಲ. ಇದು ನಿಮಗೆ ಮೊಬೈಲು ಚಾರ್ಜ್ ಆಗುತ್ತೆ, ಸ್ಪೈ ಕ್ಯಾಮ್ರಾ ವಿಡಿಯೋನು ಮಾಡ್ಕೋಬಹುದು ವಿತ್ ಲೈವ್ ಸ್ಟ್ರೀಮಿಂಗ್. ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಕೋಬಹುದು. ಹೌದು, ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಬೋದು. ಎಲ್ಲ A to Z ಬರುತ್ತೆ, ಅದು ಬರುತ್ತೆ. ಇದು ನೋಡಿ, ವೆಹಿಕಲ್ GPRS. ಇದು ವೆಹಿಕಲ್ 2 ವೀಲರ್ 4 ವೀಲರ್ ಎಲ್ಲ ಹಾಕ್ತಿವಿ, ವಿತ್ ಮೈಕ್ ಬರುತ್ತೆ. ಇದು ಫಿಟ್ ಮಾಡಿಬಿಟ್ರೆ ಗೂಗಲ್ ಮ್ಯಾಪ್ನಲ್ಲಿ ಹೆಂಗೆ ತೋರಿಸುತ್ತೆ ಆ ಥರ ಲೊಕೇಶನ್ ತೋರಿಸುತ್ತೆ. ಅಲ್ಲಿ ಗಾಡಿನಲ್ಲಿ ಗಾಡಿ ಪಕ್ಕ ಅಕ್ಕಪಕ್ಕ ಯಾರು ಏನು ಮಾತಾಡ್ತಿದ್ರೆ ಲೈವ್ ಸ್ಟ್ರೀಮಿಂಗ್ ಕೇಳ್ಕೋಬಹುದು, ಅದು ಬರುತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ 6000 ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದೆಲ್ಲ ಡೈರೆಕ್ಟ್ ಗಾಡಿಗೆ ನಾವೇ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಗಾಡಿಗೆ ಇದು ಡೈರೆಕ್ಟ್ ಇದು 24/7 ನಡೀತೆ. 2 ವೀಲರ್ ಆಗಲಿ ಕಾರ್ ಆಗಲಿ ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. 24/7 ಏನಿಲ್ಲ, ಒಂದ್ಸಲ ಫಿಟ್ ಅಂಡ್ ಫಾರ್ಗೆಟ್. ಇದು ಒಂದ್ಸಲ ಫಿಟ್ ಮಾಡ್ತಾ ಇತ್ತು ಅಂದ್ರೆ ಎಲ್ಲ ಅದು 24/7 ಪರವಾಗಿಲ್ಲ ಅನ್ಸುತ್ತೆ. ಒಂದ್ಸಲ ಪರ್ಮನೆಂಟ್ ಫಿಟ್ ಮಾಡ್ಬಿಟ್ಬಿಟ್ರೆ ಗಾಡಿಗೆ. ಹೌದು, ಎಸ್ಪೆಷಲಿ ಲೇಡೀಸ್ ಗಳಿಗೆ, ಮಕ್ಕಳು. ಹೌದು, ವೆಹಿಕಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಎಲ್ಲ A to Z ನಿಮಗೆ ಟ್ರ್ಯಾಕ್ ಮಾಡ್ಬೋದು, ಎಲ್ಲೆಲ್ಲಿ ಹೋಗ್ತಾ ಇದೆ ಏನು ಇದು ಮಾಡ್ಕೋಬಹುದು. ಸೊ ಮೊಬೈಲ್ ಆ್ಯಪ್ ಇಂದಾನೆ ತಗೋಬಹುದು ಅದು? ಹೌದು, ಎಲ್ಲ ಬರುತ್ತೆ A to Z ಬರುತ್ತೆ. ನಮ್ಮ ಹತ್ರ ವಾಚು ಸಿಗುತ್ತೆ. ಇದು ನೋಡಿ ವಾಚ್. ಇದು ವಾಚ್ ನಲ್ಲಿ ನಿಮಗೆ ಎಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾಗಲ್ಲ. ಇದು ನೋಡಿ ಕ್ಯಾಮ್ರಾ ಇದೆ. ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ 2 hours ಅಬೌವ್ ಬರುತ್ತೆ. 2 hours ಬರುತ್ತೆ ಇದು ಬ್ಯಾಕಪ್. ಆಡಿಯೋ ವಿಡಿಯೋ ಎರಡೂ ಸೇವ್ ಆಗಿರುತ್ತೆ. ಆಮೇಲೆ ನೀವು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ, ಮೊಬೈಲಿಂದ ಬ್ಯಾಕಪ್ ತಗೋಬೋದು, ಆ ಥರದ್ದು ಬರುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಆ್ಯಕ್ಚುಲಿ ನಾನು ಆವಾಗಲೇ ಹೇಳಿದೆ ನಿಮಗೆ, ನನ್ನಲ್ಲಿ ಒಂದು ಕ್ಯಾಮ್ರಾ ಇದೆ ಅಂದರೆ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ ಅಂತ. ಬಟ್ ಇವಲ್ಲ, ಇದು ಮೊಬೈಲ್ ಅಲ್ಲ, ಪೆನ್ ಅಲ್ಲ. ನೋಡಿ ಆವಾಗಲೇ ಹೇಳಿದ್ರಲ್ಲ, ವಾಚ್ ಹೀಗೆ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ವಾಚಲ್ಲೂ ಕ್ಯಾಮ್ರಾ ಇದೆ. ಜಸ್ಟ್ ನೀವು ಯಾರ ಹತ್ರ ನಿಂತ್ಕೊಂಡು ಮಾತಾಡುವಾಗ ಹಿಂಗೆ ನಿಂತ್ಕೊಂಡ್ರೆ ಸಾಕು, ಅವ್ರು ಏನಾದರೂ ಯಾರು ಭ್ರಷ್ಟಾಚಾರ ಮಾಡ್ಬೋದು ಅಥವಾ ಬೇರೆ ಏನೋ ಯೂಸ್ಫುಲ್ಗೆ, ಅದು ನಿಮಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಸೀಕ್ರೆಟ್ ಕ್ಯಾಮ್ರಾ ಇದು. ನಮ್ಮದು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಬೆಂಗಳೂರು CCTV ಸರ್ವಿಸ್ ಇದೆ. ನಾವು ದೊಡ್ಡ ಕಂಪನಿದೆಲ್ಲ ನಾವು AMC ತಗೋತೀವಿ. ನಮ್ಮದು HL ನಲ್ಲಿ AMC ನಡೀತಾ ಇದೆ, ಯಲಹಂಕ ಏರ್ಫೋರ್ಸ್ನಲ್ಲಿ AMC ನಡೀತಾ ಇದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ಗೆ ನಾವು AMC ತಗೊಂಡಿದ್ವಿ. ನಮ್ಮದೆಲ್ಲ CCTV AMC ಎಲ್ಲ ಇದೆ. ಅದೆಲ್ಲ CCTV ಬೆಂಗಳೂರಲ್ಲಿ ಎಲ್ಲಾದ್ರೂ ಇರಲಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ವಿಸ್ ಆದರೂ ಆಗಲಿ, AMC ಆದರೂ ಆಗಲಿ, ಹೊಸ ಇನ್ಸ್ಟಾಲೇಷನ್ ಆಗಲಿ, ಏನಾದರೂ ಇದ್ರೂ ನಾವು CCTVನ ಫುಲ್ ಸಪೋರ್ಟ್ ಮಾಡ್ತೀವಿ. ಓಕೆ, ಬೆಂಗಳೂರಿನಲ್ಲಿ ಏನಿದ್ರು ಇದು ನೀವು ಪ್ರೈಸ್ ಹೇಳಿದ್ರಿ, ಒಂದು ಪ್ರೈಸ್. ಹೌದು, ಬೆಂಗಳೂರಲ್ಲಿ ಯಾರೇ ಆಗಿರಲಿ ಒಂದು ಅಮೌಂಟ್ ಹೇಳಿದ್ರು, ಒಂದು 12,000 ಹೇಳಿದ್ರು. ಹೌದು, 12,000 ಪ್ಲಸ್ ವೈಫೈ ರೂಟರ್ ಸೇರಿ ನಿಮಗೆ 14,000 rupees ಆಗುತ್ತೆ. ವೈಫೈ ಬೇಡ ಅಂತ ಹೇಳಿದ್ರೆ 12,000 ವಿತ್ ಇನ್ಸ್ಟಾಲೇಷನ್, ವಿತ್ 90 ಮೀಟರ್ ಕೇಬಲ್ ಬರುತ್ತೆ. ಕೇಬಲ್ ಒಂದು ಬಾಕ್ಸ್ ಬರುತ್ತೆ, 90 ಮೀಟರ್ ಕೇಬಲ್. ಎಲ್ಲ ಬ್ರಾಂಡೆಡ್ ಐಟಮ್, ಆ ಥರ ಲೋಕಲ್ ಐಟಮ್ ಅಂತ ಇಲ್ಲ. ಹಿಕ್ವಿಷನ್ ಬ್ರ್ಯಾಂಡು 2 years ವಾರಂಟಿ ಬರುತ್ತೆ. ನೋಡಿ, ಇದು ನೋಡ್ಕೊಳ್ಳಿ, ಹಿಕ್ವಿಷನ್ ಬ್ರ್ಯಾಂಡು. CP ಪ್ಲಸ್ ಬರುತ್ತೆ. CP ಪ್ಲಸ್ ಸೇಮ್ ರೇಟ್ ಆಗುತ್ತೆ, ಹಿಕ್ವಿಷನ್ ಸೇಮ್ ಪ್ರೈಸ್ ಆಗುತ್ತೆ. 12,000 ವಿತ್ ಇನ್ಸ್ಟಾಲೇಷನ್ ಚಾರ್ಜಸ್ ಆಗುತ್ತೆ. ಬೆಂಗಳೂರಲ್ಲಿ ಎಲ್ಲಾದರೂ ಇಲ್ಲಿ ಅವ್ರದ್ದು ಮನೆದು ಮುಂಚೆ CCTV ಹಾಕಿದ್ದಾರೆ, ಕೆಟ್ಟೋಗಿದೆ ಅಂತ ಹೇಳಿದ್ರೆ ನಾವು ಸರ್ವಿಸು ಮಾಡ್ತೀವಿ. 500 rupees ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಲಿ, ಕಾಲ್ ಮಾಡಿದ್ರೆ ಡೋರ್ ಸ್ಟೆಪ್ ನಾವು ಸರ್ವಿಸು ಕೊಡ್ತೀವಿ. 500 rupees ಚಾರ್ಜ್ ಮಾಡ್ತೀವಿ. ಅದೇನಾದರೂ ಐಟಮ್ ಹೋಗಿದೆ ಅದು ಸಪ್ರೇಟ್ ಚಾರ್ಜಸ್. DVR ಹೋಗಿದೆ, SMPS ಹೋಗಿದೆ. ಟೋಟಲ್ 4 ಕ್ಯಾಮ್ರಾ ಬರುತ್ತೆ ಇದಕ್ಕೆ. ಹೌದು, ಇದಕ್ಕೆ ಇದು ಪ್ಯಾಕೇಜ್. ಇದು 4 ಕ್ಯಾಮ್ರಾ ಫುಲ್ ಸೆಟಪ್ ಬರುತ್ತೆ. ಫುಲ್ ಆರ್ಡರ್ ಕೊಟ್ಟರೆ ಮನೆಗೆ ಹೋಗ್ಬಿಟ್ಟು ಆನ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಅವ್ರಿಗೆ ಇದು ಮಾಡಿ. ನನಗೆ ಇದು ವರ್ತ್ ಅನಿಸ್ತು, ಯಾಕಂದ್ರೆ ನಾನು ಬೇರೆ ಕಡೆ ಕ್ಯಾಮ್ರಾಗಳು. ಹೌದು, ನಾವು ಇವಾಗ ವಿಡಿಯೋ ಮುಖಾಂತರ ನಾವು ಎಲ್ಲ ಆಫರ್ ತರ ಕೊಡ್ತಾ ಇದ್ದೀವಿ. ಯಾರು ಬಂದ್ರು 12,000 rupees ಆಗುತ್ತೆ. ಬ್ರಾಂಡೆಡ್ ಐಟಮ್. ಇದರಲ್ಲಿ ಅನ್ಬ್ರ್ಯಾಂಡ್ ಬರುತ್ತೆ, ಅದು 10,000 rupees ಆಗುತ್ತೆ. ಅದಕ್ಕೆ ವಾರಂಟಿ ಬರಲ್ಲ. ಇದಕ್ಕೆ ಎಷ್ಟು? ಇದಕ್ಕೆ 2 years ವಾರಂಟಿ. 2 years ವಾರಂಟಿ, 3 months ನಮ್ದು ಸರ್ವಿಸ್ ಫ್ರೀ ಇರುತ್ತೆ.
3 months 3 months ಸರ್ವಿಸ್ ಫ್ರೀ ಇರುತ್ತೆ. 3 months ಒಳಗಡೆ ಏನಾದ್ರು ಕೆಟ್ಟೋಯ್ತು ಅಂದ್ರೆ ನಾವು ಫ್ರೀ ಆಗಿ ಹೋಗ್ಬಿಟ್ಟು ಅದು ಮಾಡ್ಬಿಟ್ಟು 3 months ಆದ್ಮೇಲೆ 500 rupees ಚಾರ್ಜ್ ಮಾಡ್ತೀವಿ ಪರ್ ವಿಸಿಟ್ ಫೈನ್ ನಮ್ದು. ಯಾಕಂದ್ರೆ ಇದು ಕಂಪನಿ ವಾರಂಟಿ, ನಾವು ಬಿಚ್ಕೊಂಡು ಹೋಗ್ಬಿಟ್ಟು ಕಂಪನಿಯಲ್ಲಿ ರೆಡಿ ಮಾಡಿಬಿಟ್ಟು ತಿರ್ಗಾ ತಂದು ಹಾಕಬೇಕು. ಕಂಪನಿಯಿಂದ ವಾರಂಟಿ ಬರುತ್ತೆ, ನಮ್ಮ ಕಡೆಯಿಂದಲ್ಲ, ಕಂಪನಿದ ಇಕ್ವಿಷನ್ ಬ್ರ್ಯಾಂಡ್ ಕಂಪನಿ ಇದೆ, ಆ ಕಂಪನಿಯಿಂದ ರೆಡಿ ಮಾಡಿಬಿಟ್ಟು 3 months ಮಾತ್ರ ಫ್ರೀ. ನಾವು 3 months ನಾವು ಫ್ರೀ ಸರ್ವಿಸ್. ಅದಾದ್ಮೇಲೆ ಏನಾದ್ರು ಇದ್ರೆ ವಾರಂಟಿ ಕ್ಲೈಮ್ ಆಗುತ್ತೆ, ಬಟ್ ಸರ್ವಿಸ್ ಚಾರ್ಜ್ ತಗೋತೀವಿ. ಹೌದು, ಸರ್ವಿಸ್ ಚಾರ್ಜ್, ಬೇಸಿಕ್ ಸರ್ವಿಸ್ ಚಾರ್ಜ್ ತಗೋತೀವಿ ಆ ಥರ. ಎಷ್ಟು ವರ್ಷ ವಾರಂಟಿ? 1 year? 2 years ವಾರಂಟಿ ಕಂಪನಿ ಕಡೆಯಿಂದ ಬರುತ್ತೆ. ಇಕ್ವಿಷನ್ ಅಂತ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಕಂಪನಿ ಅದು. CP ಪ್ಲಸ್ ಇಕ್ವಿಷನ್ ಎರಡೂ ಸಿಗುತ್ತೆ ನಮ್ಮ ಹತ್ರ. ಇದೆಲ್ಲ ಪೆನ್ಸ್ ಬೇರೆ ಇನ್ನೇನಿದೆ ಸರ್? ಇದು ರೆಕಾರ್ಡರಾ? ಡಿಜಿಟಲ್ ವಾಯ್ಸ್ ರೆಕಾರ್ಡರ್ ಇವಾಗ ತೋರಿಸಿಲ್ಲ. ಇವಾಗ ನೋಡಿ, ಇದರಲ್ಲಿ ಚಾರ್ಜರ್ ಬರುತ್ತೆ, ಮೊಬೈಲ್ ಚಾರ್ಜರ್. ಓಕೆ, ಮೊಬೈಲ್ ಚಾರ್ಜರ್. ಇದು ಮೊಬೈಲ್ ಚಾರ್ಜರ್. ಇದ್ರಲ್ಲಿನೂ ಗೊತ್ತಾಗಲ್ಲ ಎಲ್ಲಿ ಕ್ಯಾಮ್ರಾ ಇದೆ ಅಂತ. ಮನೇಲಿ ಬರೀ ಪ್ಲಗ್ ಇನ್ ಮಾಡ್ಬಿಟ್ಟು, ಇಲ್ಲಿ ಹೌದು ಪ್ಲಗ್ ಇನ್ ಮಾಡ್ಬಿಟ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ ವಿತ್ ವೈಫೈ ಕನೆಕ್ಟಿವಿಟಿ. ಮನೇಲಿ ವೈಫೈ ಇದ್ರೆ ಎಲ್ಲಿಂದನೂ ನೋಡ್ಕೋಬಹುದು. ಆ ಥರ ಬೇರೆ ಬೇರೆ ಡಿವೈಸ್ ಬರುತ್ತೆ. ಇದ್ರಲ್ಲಿ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಆ ಥರ ಬೇರೆ ಬೇರೆ ಐಟಮ್ಸು ಬರುತ್ತೆ. ಸೊ ಇದು ಚಾರ್ಜರ್ ಆಗಿ ಯೂಸ್ ಮಾಡ್ಕೋಬಹುದು ನಾವು? ಹೌದು, ಮೊಬೈಲ್ ಚಾರ್ಜಿಂಗು ನಿಮಗೆ ಚಾರ್ಜ್ ಆಗುತ್ತೆ. ಇದು ಎಷ್ಟಾಗುತ್ತೆ ಪ್ರೈಸ್ ಚಿಕ್ಕದು? ಇದು ನಿಮಗೆ 3200 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಬೇರೆ ಬೇರೆ ಇದೆ, ಇದು 5000, 3000 ಆ ಥರ ಬೇರೆ ಬೇರೆ ಇದೆ. ಎಷ್ಟು ಸ್ಟೋರೇಜ್ ಇದೆ? ಸ್ಟೋರೇಜ್ ಎಷ್ಟು ಹೊತ್ತಿದೆ? 32 GB ಮೆಮೊರಿ ಕಾರ್ಡ್ ಬರುತ್ತೆ. ಸೊ ನಾವು ಸಪೋಸ್ ಈಗ ಇದನ್ನ ನಮ್ಮ ಮೊಬೈಲ್ಗೆ ಹಾಕೋಬೇಕು ಅಂದ್ರೆ ಕೇಬಲ್ ಇಲ್ಲಿನ ತಗೋದಾ? ಹೌದು, ಮೊಬೈಲ್ ಕೇಬಲ್ ಇಂದ ಆಗುತ್ತೆ. ಇದು ವೈಫೈ ಕನೆಕ್ಟಿವಿಟಿ, ಡೈರೆಕ್ಟ್ ನೀವು ಹಾಕಿದ ತಕ್ಷಣ ಬ್ಲೂಟೂತ್ ತರ ಕನೆಕ್ಟ್ ಆಗುತ್ತೆ. ಯಾವ್ದು ಡಿವೈಸ್ ತಗೊಳ್ಳಿ ಬ್ಲೂಟೂತ್ ತರ ಮೊಬೈಲ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ನಮ್ಮ ಹತ್ರ ಎಲ್ಲ ಪ್ರಾಡಕ್ಟು ಬಂದ್ಬಿಟ್ಟು ಅಂಗಡಿನಲ್ಲಿ ನೋಡ್ಬಿಟ್ಟು ಡೆಮೋ ತೋರಿಸಿ ನಾವು ಸಮಾಧಾನ ಆದ್ಮೇಲೆ ತಗೋಬಹುದು. ಇವಾಗ ಆನ್ಲೈನಲ್ಲಿ ತರಿಸ್ಬಿಟ್ಟಿದೀವಿ, ಯೂಸ್ ಮಾಡಕ್ ಬರ್ತಾ ಇಲ್ಲ, ಅದೆಲ್ಲ ಆನ್ಲೈನಲ್ಲಿ ಏನು ತರಿಸಿದ್ರೆ ಏನೋ ಬರುತ್ತೆ, ಅದ್ರಲ್ಲಿ ಬೇರೆ ಬೇರೆ ಇದಿರತ್ತೆ. ನಾವು ಅದು ಹೇಳಕ್ ಆಗಲ್ಲ. ಏನಂದ್ರೆ ಇದಿದ್ರೆ ಅಂಗಡಿಗೆ ಬನ್ನಿ, ನೋಡಿ ಅವ್ರಿಗೆ ಸಮಾಧಾನ ಅಂದ್ರೆ ತಗೋಬಹುದು. ನಾವು ಎಲ್ಲಾರ್ಗು ಯಾರು ಬಂದ್ರೆ ನಾವು ಡೆಮೋ ತೋರಿಸ್ತೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕ್ಯಾಮ್ರಾಗಳನ್ನ ಪರ್ಚೇಸ್ ಮಾಡೋದು ಖಂಡಿತ ಒಳ್ಳೆಯದು. ಯಾಕೆಂದರೆ ನಿಮಗೆ ಒಳ್ಳೆ ಉದ್ದೇಶಗಳು ಬಳಸ್ಬೋದು. ಯಾಕೆಂದರೆ ನಿಮ್ಮ ಈಗ ಅವ್ರು ಹೇಳಿದಂಗೆ ಕೆಲವೊಂದು ಹೇಳಿದ್ರು, ನೀವೇನೋ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಅಡ್ವಾನ್ಸ್ ಒಂದು ಜಸ್ಟ್ ಒಂದು ರೆಕಾರ್ಡಿಂಗ್ ಫುಟೇಜು, ಅದ್ರ ಜೊತೆಗೆ ಬೇರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ಏನಾದರೂ ನಿಮ್ಮನ್ನು ದಬ್ಬಾಳಿಕೆ ಮಾಡಿದ್ರೆ ಸೊ ಅದೊಂದು ರೆಕಾರ್ಡಿಂಗ್ ಫುಟೇಜು, ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಸೊ ಗೌರ್ಮೆಂಟ್ ಪರ್ಮಿಷನ್ ಇದೆ ಅದಕ್ಕೆಲ್ಲ. ಹೌದು, ಲೀಗಲ್, ಇದೆಲ್ಲ ಲೀಗಲ್ ಐಟಮ್. ಓಕೆ ಸರ್, ಥ್ಯಾಂಕ್ ಯು. ತುಂಬ ಒಳ್ಳೇದಾಯಿತು, ಯಾಕೆಂದರೆ ಇದರಿಂದ ಒಳ್ಳೆ ಜನರಿಗೆ ಮಾಹಿತಿ ಸಿಕ್ತು. ಕರೆಕ್ಟ್, ಒಳ್ಳೆ. ಅದ್ರ ಜೊತೆಗೆ ಮತ್ತೆ ನಿಮಗೆ ಇಲ್ಲಿರೋ ಪ್ರಾಡಕ್ಟ್ಸ್ಗಳು ಏನಾದ್ರು ಬೇಕು ಅಂತಂದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ಇವ್ರ ಹತ್ರ ಬಂದು ಎನ್ಕ್ವೈರಿ ಮಾಡಿ ನಿಮಗೆ ಇಷ್ಟವಾದ ಪ್ರಾಡಕ್ಟ್ನ ತೊಗೋಬೋದು. ಹೌದು, ನಮ್ಮ ನಂಬರ್ ಇದೆ, ತಗೊಳ್ಳಿ, 8802 ನಮ್ಮದು ವೆಬ್ಸೈಟ್ ಇದೆ, spicecity.com ಅಂತ. ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟು ವಿತ್ ಡೀಟೇಲ್ ಇದೆ. ವೆಬ್ಸೈಟು ವಿಸಿಟ್ ಮಾಡ್ಬೋದು. ನಮ್ದು ಅಂಗಡಿ ಫ್ರಿಜಾ ಟೌನ್ ಕೋಲ್ಸ್ ರೋಡ್ ಬ್ಯಾಂಗ್ಳೂರ್ನಲ್ಲಿದೆ. ನೀವು ಯಾವಾಗಾದರೂ ಬರ್ಬೋದು, ಎನಿ ಟೈಮ್ ಬರ್ಬೋದು. 10:30 ಇಂದ 8:30 ತನಕ ಇರುತ್ತೆ, ಯಾವಾಗಾದರೂ ಬರ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.